ॐ गणानां गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पद आनशृण्वन्नोतिभिः सीदसादनम् ॐ महागणपतये नमः। ॐ प्रणदेवी सरस्वती वाजेभिर्वाजिनीवती धीनामवित्रवत् आनो दिवो बृहतः पर्वतादा सरस्वती यजता गन्तु यज्ञम्। ओं वाग्देव्यै नमः। ओं गुरुब्रह्म गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओं वेदमाता नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ಕು ಫ್ಯಾಂಟಮ್ ಪೇಯ್ನ್ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ತಿಳುವಳಿಕೆ ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ, ಏಕೆಂದರೆ ಕೆಲವರ ಜೊತೆ ಮಾತನಾಡಿದಾಗ ಹಾಗೆ ಅನಿಸಿದೆ. ಇದರಲ್ಲಿ ಫ್ಯಾಂಟಮ್ ಪೇಯ್ನ್ಸ್ ಅಂದರೆ, ಫ್ಯಾಂಟಮ್ ಅಂದರೆ ಏನು, ಭೂತ ಅಂದರೆ ಫ್ಯಾಂಟಮ್ ಪೇಯ್ನ್ ಅಂದರೆ ಈಗ ಮೂಲಭೂತವಾಗಿ ಏನು ಹೇಳ್ಬೋದು ಅಂತಂದರೆ, ದೈಹಿಕವಾಗಿ ಮಾನಸಿಕವಾಗಿ ಕಾರಣಗಳೇ ಗೊತ್ತಿರೋದಿಲ್ಲ, ಆ ಥರ ಒಂದು ಪೇಯ್ನ್ಗಳು ಬರುತ್ತೆ. ಅದು ನೋವಿರ್ಬೋದು, ಟಿಂಕ್ಲಿಂಗ್ ಇರ್ಬೋದು, ಆ ಪೇಯ್ನ್ಸಲ್ಲಿ ಸುಮಾರು ವೆರೈಟೀಸ್ ಇದೆ, ಆ ಥರ ಪೇಯ್ನ್ಗಳು ಬರ್ಬೋದು. ಇವೆಲ್ಲವೂ ಕೂಡ ಎಲ್ಲವೂ ಇದೆ ಅಂತಲೇ ಹೇಳ್ತಾ ಇಲ್ಲ, ಅದು ಕೆಲವು ಪೇಯ್ನ್ಗಳು ಫ್ಯಾಂಟಮ್ ಪೇಯ್ನ್ಸ್ ಇರುತ್ತೆ. ಇದನ್ನು ನಾನು ತುಂಬ ಜನಕ್ಕೆ ವಾಸಿ ಮಾಡಿಕೊಟ್ಟಿದ್ದೀನಿ. ಸರ್ಜರಿಗೆ ಹೋಗಬೇಕಾಗಿತ್ತು, ಆಮೇಲೆ ಹಲವಾರು ರೀತಿಯ ಟ್ರೀಟ್ಮೆಂಟ್ಗಳನ್ನು ತಗೊಂಡಿದ್ರು. ಅದನ್ನು ಯಾವುದೇ ಔಷಧಿ ಪಥ್ಯ ಏನೂ ಇಲ್ಲದಲೇ ನಾವು ವಾಸಿ ಮಾಡ್ಬೋದು. ಅದು ದೈಹಿಕ ಮಾನಸಿಕಕ್ಕೆ ಸಂಬಂಧ ಮೊದಲು ಪಟ್ಟು ನಂತರದಲ್ಲಿ ಕಾರಣಗಳೇ ಅಳಿಸಿ ಹೋದರೂ ಕೇವಲ ಮೆಮೊರಿ ಅನ್ನೋದರಿಂದ ಉಂಟಾಗುವಂಥ ಪೇಯ್ನು. ಇದಕ್ಕೆ ಮೆಡಿಕಲಿ ಏನು ಹೇಳ್ತಾರೆ ಅನ್ನೋದನ್ನು ಫಸ್ಟ್ ನೋಡೋಣ. ಇವತ್ತಿನ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ, ಒಂದು ದೇಹದಲ್ಲಿ ಆ ಪಾರ್ಟೇ ಇರೋದಿಲ್ಲ, ಅಂದರೆ ಲಿಮ್ಸು, ಫಿಂಗರ್ಸು ಅಥವಾ ಯಾವ್ದಾರ ಆಪರೇಷನ್ ಆಗಿ ತೆಗೆದಾಕಿರುವಂಥ ಆರ್ಗನ್ಸ್ಗಳು ಈ ರೀತಿ ಇದ್ದಾಗಲೂ ಕೂಡ ಅವುಗಳನ್ನು ಎಲ್ಲ ಆಂಪ್ಯುಟೇಟ್ ಮಾಡಲಾಗಿರುತ್ತೆ. ಆದರೆ ಅದರದ್ದು ಪೇಯ್ನ್ಸ್ಗಳು ಮಾತ್ರ ಬರ್ತಾ ಇರುತ್ತೆ. ಇದನ್ನ ಫ್ಯಾಂಟಮ್ ಪೇಯ್ನ್ ಅಂತ ಒಂದು ಇವತ್ತಿನ ಒಂದು ವೈದ್ಯಕೀಯ ವಿಜ್ಞಾನದಲ್ಲಿ ಹೇಳಲಾಗುತ್ತೆ. ಇದು ಆ್ಯಕ್ಚುಲಿ ಎಲ್ಲೆಲ್ಲಿ ಬರ್ಬೋದು, ಕಣ್ಣುಗಳಲ್ಲಿ, ಹಲ್ಲುಗಳಲ್ಲಿ, ಮೂಗಲ್ಲಿ, ನಾಲಿಗೆಯಲ್ಲಿ, ಮತ್ತು ಬ್ರೆಸ್ಟ್ಗಳಲ್ಲಿ, ಮತ್ತು ಪ್ರೈವೇಟ್ ಪಾರ್ಟ್ಗಳಲ್ಲಿ, ಬ್ಯಾಕ್ ಬೋನಲ್ಲಿ, ಈ ಥರ ಎಲ್ಲಿ ಬೇಕಾದರೂ ಬರ್ಬೋದು ಫ್ಯಾಂಟಮ್ ಪೇಯ್ನ್ಸ್ ಅಂತ. ಇದನ್ನು ಫಸ್ಟ್ ನಾವು ಮೆಡಿಕಲಿ ನೋಡೋಣ, ಮೆಡಿಕಲಿ ಏನು ಹೇಳ್ತಾರೆ ಅಂತ ನೋಡೋಣ. ಆಮೇಲೆ ವೇದ ಪ್ರಕಾರದಲ್ಲಿ ಅದು ಏನು ಅನ್ನೋದನ್ನು, ಅದನ್ನು ಹೇಗೆ ಕ್ಯೂರ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ಕೆಲವು ಸಲ ಏನಾಗುತ್ತೆ, ಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲೂ ಕೂಡ ಈ ರೀತಿಯಾದ ಫ್ಯಾಂಟಮ್ ಪೇಯ್ನ್ಸ್ಗಳು ಬರುತ್ತೆ. ಅಂದರೆ ಅಲ್ಸರ್ ಆಗಿರುತ್ತೆ, ಹೊರಟೋಗಿರುತ್ತೆ, ಆದರೂ ಪೇಯ್ನ್ ಮಾತ್ರ ಬರ್ತಾನೆ ಇರುತ್ತೆ. ಇಂಥ ಸಮಯದಲ್ಲಿ ಡಾಕ್ಟ್ರುಗಳಿಗೆ ಕನ್ಫ್ಯೂಷನ್ಸ್ ಆಗೋದು ಜಾಸ್ತಿ, ಏಕೆಂದರೆ ಕಾಜ್ ಇಲ್ಲ, ಯಾವ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಕೈನ ಆಂಪ್ಯುಟೇಟ್ ಮಾಡಿರ್ತಾರೆ, ಕಾಲನ್ನ ಆಂಪ್ಯುಟೇಟ್ ಮಾಡಿರ್ತಾರೆ, ಯಾವುದೋ ದೇಹದ ಆರ್ಗನ್ನ ತೆಗೆದಾಕಿರ್ತಾರೆ, ಆ ಆರ್ಗನ್ನೇ ಇಲ್ಲ, ಆದರೆ ಅಲ್ಲಿ ನೋವುಗಳು ಬರ್ತಾ ಇರುತ್ತೆ. ಇದು ಯಾವ ರೀತಿ ಇರಬಹುದು, ಥ್ರಾಬಿಂಗ್ ಪೇಯ್ನ್ ಅಂತ ಇರಬಹುದು. ಅಂದರೆ ಆ ಪೇಯ್ನ್ಗಳು ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಅದು ವ್ಯತ್ಯಾಸಗಳಿರುತ್ತೆ. ಅದರಲ್ಲಿ ಯಾವ್ಯಾವ ಥರ ಪೇಯ್ನ್ಸ್ ಇರ್ಬೋದು ಅನ್ನೋದನ್ನು ಕೆಲವು ಸ್ಯಾಂಪಲ್ಸ್ ಇದೆ. ಥ್ರಾಬಿಂಗ್ ಪೇಯ್ನ್ ಥರ ಇರ್ಬೋದು, ಟಿಂಗ್ಲಿಂಗ್ ಅಥವಾ ಪಿನ್ಸು, ನೀಡಲ್ಸು ಚುಚ್ಚಿದ್ರಾಗೋದ ಆ ಥರ ಪೇಯ್ನ್ಗಳಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ಸ್ ಇರ್ಬೋದು, ಇಲ್ಲ ತುಂಬ ಶಾರ್ಪ್ ಪೇಯ್ನ್ ಇರ್ಬೋದು, ಇಲ್ಲ ಶೂಟಿಂಗ್ ಪೇಯ್ನ್ ಇರ್ಬೋದು, ಇಲ್ಲ ಸ್ಟ್ಯಾಬಿಂಗ್ ಮಾಡೋ ಥರ ಪೇಯ್ನ್ಸ್ ಇರ್ಬೋದು, ಕ್ರ್ಯಾಂಪಿಂಗ್ಸ್ ಇರ್ಬೋದು, ಒಂಥರ ಎಲೆಕ್ಟ್ರಿಕ್ ಶಾಕ್ಸ್, ಈ ರೀತಿಯಾದ ಪೇಯ್ನ್ಗಳು ಕೂಡ ಇರಬಹುದು. ಇಷ್ಟು ವೆರೈಟಿ ಪೇಯ್ನ್ಸ್ಗಳು ಸಾಮಾನ್ಯವಾಗಿ ಫ್ಯಾಂಟಮ್ ಪೇಯ್ನ್ಸಲ್ಲಿ ಇವತ್ತಿನ ಮೆಡಿಕಲ್ ಸಿಸ್ಟಮಲ್ಲಿ ಕಂಡುಹಿಡಿದಿದ್ದಾರೆ. ಇದಕ್ಕೆ ಏನೇನು ಕಾರಣಗಳಿರಬಹುದು ಮೆಡಿಕಲಿ? ಒಂದು ನರ್ವ್ ಡ್ಯಾಮೇಜ್ ಇರ್ಬೋದು, ಅಂದರೆ ಪೆರಿಫೆರಲ್ ನರ್ವ್ ಸಿಸ್ಟಮ್ ಅಂತ ಇರುತ್ತೆ, ಅಲ್ಲಿ ಡ್ಯಾಮೇಜ್ಗಳಾದಾಗ ಈ ರೀತಿ ಆಗ್ಬೋದು. ಇದು ಸಾಮಾನ್ಯ ಬಿ ಪಿ ಮತ್ತು ಎಸ್ಪೆಷಲಿ ಶುಗರ್
ಹೈ ಆದಾಗ ಅಥವಾ ಶುಗರ್ ಪ್ರಾಬ್ಲಮ್ ಇದಾದಾಗ ಆ ಕೈ ಕಾಲುಗಳಲ್ಲಿ, ಪಾದಗಳಲ್ಲಿ ಮತ್ತು ಹಸ್ತಗಳಲ್ಲಿ ಈ ರೀತಿಯಾದ ಒಂದು ಪೇಯ್ನ್ಗಳು ಬರುತ್ತೆ. ಆ ಪೇಯ್ನು ನರ್ವ್ ಪೆರಿಫೆರಲ್ ನ್ಯೂರೋಪತಿ ಅಂತ ಇದನ್ನು ಕೂಡ ಮೆಡಿಕಲಿ ಕರೆಯಲಾಗುತ್ತೆ. ಈ ರೀತಿ ಒಂದು ಇರಿಟೇಟಿಂಗ್ ಪೇಯ್ನು ಅಥವಾ ಓವರ್ ಎಕ್ಸೈಟ್ ಆಗಿಬಿಡುತ್ತೆ. ನರ್ವ್ ಎಂಡಿಂಗ್ ಅಂತ ಇರುತ್ತೆ, ಅದು ಓವರ್ ಎಕ್ಸೈಟ್ ಆದಾಗ ಈ ಥರ ಪೇಯ್ನ್ಗಳು ಬರುತ್ತೆ. ಒಂಥರ ಸ್ಪಾಂಟೇನಿಯಸ್ ಸೆನ್ಸೇಷನ್ಸ್ಗಳು ಕೂಡ ಇದರಲ್ಲಿ ಉಂಟಾಗ್ತಾ ಇರುತ್ತೆ. ಇದು ಒಂದು ನರ್ವಿಂದ ಡ್ಯಾಮೇಜಿಂದ ಆಗುವಂಥದ್ದು. ನೆಕ್ಸ್ಟ್ ಸೆಂಟ್ರಲ್ ಸೆನ್ಸಿಟಿಸೈಸೇಷನ್ ಅಂದರೆ ಒಂದು ಈ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಸ್ಪೈನಲ್ ಕಾರ್ಡ್ಗೆ ನರ್ವ್ ಸಿಸ್ಟಮ್ ಇರುತ್ತೆ, ಸ್ಪೈನಲ್ ನರ್ವ್ ಸಿಸ್ಟಮ್ಸ್ ಇರುತ್ತೆ. ಅಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ದರೆ, ಇಂಜುರಿ ಆಗಿ ಸರಿಯಾಗಿದ್ದರೆ, ಆ ರೀತಿ ಏನಾದ್ರು ಆಪರೇಷನ್ಸ್ ಆಗಿದ್ದರೆ, ಸರ್ಜರಿಗಳಾಗಿದ್ದರೆ, ಅಲ್ಲಿ ಒಂದು ನರ್ವ್ ಎಂಡಿಂಗ್ಸ್ಗಳಲ್ಲಿ ಒಂದು ಎಕ್ಸೈಟ್ಮೆಂಟ್ ಆಗಿ ಒಂಥರ ಫ್ಯಾಂಟಮ್ ಪೇಯ್ನು ಅಂದರೆ ಒಂದು ಈ ಥರ ಯಾವುದೇ ವೆರೈಟಿ ಪೇಯ್ನ್ ಅಂದರೆ ಫ್ಯಾಂಟಮ್ ಪೇಯ್ನ್ ಅಂದರೆ ಒಂದೇ ರೀತಿಯ ನಾನು ಮೊದಲು ಎಕ್ಸ್ಪ್ಲೈನ್ ಮಾಡೋದಲ್ಲ, ಆ ರೀತಿಯಾದ ಪೇಯ್ನ್ಸ್ಗಳೆಲ್ಲ ಬರ್ಬೋದು. ಇನ್ನೊಂದೇನಾಗುತ್ತೆ ಅಂತಂದರೆ ಬ್ರೈನ್ ರೀಮ್ಯಾಪಿಂಗ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಯಾವುದೋ ಬಾಡಿ ಪಾರ್ಟ್ನ ರಿಮೂವ್ ಮಾಡಿರ್ತಾರೆ, ಆದರೆ ಆ ಬ್ರೈನ್ ಏನು ಮಾಡುತ್ತೆ, ಆ ಪಾರ್ಟ್ಗೆ ರೀಡೈರೆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಅಂದರೆ ರೀಆರ್ಗನೈಸೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ರೀಮ್ಯಾಪಿಂಗ್ ಮಾಡ್ತಾ ಇರುತ್ತೆ. ಆ ಪಾರ್ಟ್ ಇರೋದಿಲ್ಲ, ಆದರೆ ಅದರಿಂದ ಪೇಯ್ನ್ಗಳು ಕೂಡ ಉದ್ಭವ ಆಗುತ್ತೆ. ಹಾಗಾಗಿ ಅಲ್ಲಿ ಒಂದು ಉಂಟಾಗುವಂತಹ ನರ್ವ್ ಸ್ಟಿಮ್ಯುಲೇಷನ್ಸಿಂದ, ಈ ಬ್ರೈನ್ ರೀಮ್ಯಾಪಿಂಗ್ ಪ್ರಾಬ್ಲಮ್ಸಿಂದ ಅಲ್ಲಿಗೇನಾಗುತ್ತೆ, ಪೇಯ್ನ್ಗಳು ವಿವಿಧ ರೀತಿಯಲ್ಲಿ ಬರ್ಬೋದು. ಇನ್ನು ಮುಖ್ಯವಾಗಿ ಸೈಕಲಾಜಿಕಲ್ ಫ್ಯಾಕ್ಟರ್ಸಿಂದನೂ ಕೂಡ ಈ ಒಂದು ಫ್ಯಾಂಟಮ್ ಪೇಯ್ನ್ಸು ಬರುತ್ತೆ. ಸಮ್ ಕಂಡೀಷನ್ಸ್ ಇರುತ್ತೆ. ಯಾವ ಥರ? ಡಿಪ್ರೆಷನ್ಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಇದು ಒಂದು 3 ಉದಾಹರಣೆಗಳು. ಒಂದು ಸೈಕಲಾಜಿಕಲ್ಲಿಂದ ಫ್ಯಾಂಟಮ್ ಪೇಯ್ನ್ಸ್ ಬರೋದಕ್ಕೆ ಡಿಪ್ರೆಷನ್, ಆಂಗ್ಸೈಟಿ ಮತ್ತು ಸ್ಟ್ರೆಸ್. ತುಂಬ ಸ್ಟ್ರೆಸ್ ಆದರೂ ಕೂಡ ಈ ರೀತಿ ಒಂದು ಪೇಯ್ನ್ಸ್ಗಳು ಕಾಣಿಸ್ಬೋದು. ಇದಕ್ಕೆ ಅವರು ಯಾವ ಥರ ಟ್ರೀಟ್ ಮಾಡ್ತಾರೆ? ಇದಕ್ಕೆ ಟ್ರೈಸಿಲಿಕ್ ಆ್ಯಂಟಿಡಿಪ್ರೆಸೆಂಟ್ಸ್ ಕೊಡ್ತಾರೆ, ಓಪಿಯೋಡ್ಸ್ ಕೊಡ್ತಾರೆ. ಈ ಥರ ಕೆಲವು NMDA ರಿಸಿಪ್ಟರ್ಸ್ ಅಂತ ಕೊಡ್ತಾರೆ. ಈ ಥರ ಎಲ್ಲ ಕೆಲವೆಲ್ಲ ಕೊಟ್ಟು ಒಂದು ಮೆಡಿಕೇಷನ್ಸಿಂದನೂ ಟ್ರೈ ಮಾಡ್ತಾರೆ. ಆಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ಏನು ಕೊಡ್ತಾರೆ? ನರ್ವ್ ಸ್ಟಿಮ್ಯುಲೇಷನ್ಸ್ ಮಾಡ್ತಾರೆ. ಅಂದರೆ TENS ಅಂತ ಕರೀತಾರೆ ಅದನ್ನು. ಎಲೆಕ್ಟ್ರಿಕಲ್ ಕರೆಂಟಿಂದ ಒಂದು ವರ್ಚುವಲ್ ಸ್ಟಿಮ್ಯುಲೇಷನ್, ನರ್ವ್ನ ಸ್ಟಿಮ್ಯುಲೇಟ್ ಮಾಡ್ತಾರೆ. ಇದರಿಂದ ವಾಸಿಯಾಗಿರೋ ಉದಾಹರಣೆಗಳು ಇದೆ, ಆಗದೇ ಇರೋ ಉದಾಹರಣೆಗಳು ಕೂಡ ಇದೆ. ಇನ್ನೊಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, CNS ನರ್ವ್ ಸಿಸ್ಟಮ್ ಅಂತ ಕರಿತೀವಿ, CNS. ಅದರ ಒಂದು ಸ್ಟಿಮ್ಯುಲೇಷನ್, ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕೊಟ್ಟು ಬ್ರೈನ್ ಪಾರ್ಟನ್ನ ಅಥವಾ ಸ್ಪೈನಲ್ ಕಾರ್ಡ್ನ ಅಥವಾ ಕೆಲವು ಭಾಗಗಳಿಗೆ ಇಂಪ್ಲಿಮೆಂಟ್ ಮಾಡಿ ಎಲೆಕ್ಟ್ರೋಡ್ಸ್ನ, ಇದರಿಂದ ಒಂದು ಪೇಯ್ನ್ ಕಂಟ್ರೋಲ್ಗೆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಇನ್ನೊಂದು ಬಯೋಫೀಡ್ಬ್ಯಾಕ್, ಅಂದರೆ ಎಲೆಕ್ಟ್ರೋಡ್ಸ್ನ ಏನು ಮಾಡ್ತಾರೆ, ಅಫೆಕ್ಟೆಡ್ ಏರಿಯಾದಲ್ಲಿ ಇಟ್ಟು ಅಲ್ಲಿ ಆ ಒಂದು ಸ್ಪೆಷಲಿಸ್ಟ್, ಮೆಡಿಕಲ್ ಸ್ಪೆಷಲಿಸ್ಟ್ ಏನು ಮಾಡ್ತಾರೆ, ಈ ಫ್ಯಾಂಟಮ್ ಪೇಯ್ನ್ ಸ್ಪೆಷಲಿಸ್ಟ್ಗಳು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅಲ್ಲಿ ಹೇಗೆ ನಾವು ಫೀಲ್ ಮಾಡಬೇಕು, ಇದ್ರ ಥರ ಎಲ್ಲ ಟ್ರೈನಿಂಗ್ ಕೊಡ್ತಾ ಬರ್ತಾರೆ. ಇದು ಬಯೋಫೀಡ್ಬ್ಯಾಕ್ ಸಿಸ್ಟಮ್. ಅಂದರೆ ನರ್ವ್ ಸ್ಟಿಮ್ಯುಲೇಷನ್, CNS ಸ್ಟಿಮ್ಯುಲೇಷನ್ ಆ್ಯಂಡ್ ಬಯೋಫೀಡ್ಬ್ಯಾಕ್ ಸಿಸ್ಟಮ್ ಆ್ಯಂಡ್ ಸಮ್ ಮೆಡಿಕೇಷನ್, ಒಂದು 5-6 ಥರ ಮೆಡಿಕೇಷನ್ಸ್. ಇದು ಫಿಸಿಕಲ್ ಆ್ಯಂಡ್ ಸೈಕಲಾಜಿಕಲ್ ಇದರಲ್ಲೂ ಕೂಡ ಇರುತ್ತೆ. ಓಕೆ, ಇದಕ್ಕೆ ಥೆರಪೀಸು ಇದೆ. ಆಕ್ಯುಪಂಕ್ಚರ್ ಥೆರಪಿ ಇದೆ, ಮಸಾಜ್ ಥೆರಪಿ ಇದೆ, ಮಿರರ್ ಥೆರಪಿ ಅಂತ ಕೂಡ ಇದೆ. ಓಕೆ, ಈ ಒಂದು ಇದರಿಂದ ಬರುತ್ತೆ. ಇದಕ್ಕೆ ಕೆಲವು ಒಂದು ಲೈಫ್ ಸ್ಟೈಲಿಂದನೂ ಕೂಡ ನಾವು ರೆಮಿಡಿಗಳನ್ನು ತಗೋಬಹುದು. ರೀಪೊಸಿಷನ್, ನಮ್ಮ ಬಾಡಿನ ರೀಪೊಸಿಷನ್ಸ್ ಮಾಡೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ಫೇವರೇಟ್ ಹಾಬೀಸು, ಒಳ್ಳೊಳ್ಳೆ ಗ್ರೂಪ್ಗಳಲ್ಲಿ ಮಾತಾಡೋದು, ಮಿಂಗಲ್ ಆಗೋದು, ಅಥವಾ ಡಾಕ್ಟರ್ ಟ್ರೀಟ್ಮೆಂಟನ್ನು ಕನ್ಸಲ್ಟ್ ಮಾಡೋದು. ಓಕೆ, ಇದಕ್ಕೆ ಪ್ರೀ ಆಂಪಿಟೇಷನ್ ಕೌನ್ಸಿಲಿಂಗ್ ಇದೆ, ಪ್ರೀ ಆಂಪಿಟೇಷನ್ ಪೇಯ್ನ್ ರಿಡಕ್ಷನ್ಸ್ ಇದೆ, ಅನಸ್ತೇಷಿಯಾಸ್ ಇದೆ, ಡಿಪ್ರೆಷನ್ ಮ್ಯಾನೇಜ್ಮೆಂಟ್ ಇದೆ. ಓಕೆ, ಈ ರೀತಿಯಾಗಿ ಕೆಲವು ವಿಧಾನಗಳಿಂದ ಈ ಫ್ಯಾಂಟಮ್ ಪೇಯ್ನ್ ಅನ್ನೋದನ್ನು ನಾವು ಹ್ಯಾಂಡ್ಲ್ ಮಾಡ್ಬೋದು. ಓಕೆ, ಇದನ್ನು ಅವಿ ವರ್ಮಾ
ಅನ್ನೋರು ಇದನ್ನ ಒಂದು ನೀಟಾಗಿ ಬರೆದಿರ್ತಾರೆ. ಅದನ್ನ ಕ್ರಿಸ್ಟಿಯನ್ ನ್ಯೂನ್ಸ್ ಅನ್ನೋರು ಇದನ್ನ ಒಂದು ರೈಟಿಂಗ್ ಮಾಡಿರ್ತಾರೆ. ಅದನ್ನ ಆ ವರ್ಮಾ ಅನ್ನೋರು ಅದನ್ನ ಒಂದು ವೆರಿಫೈ ಮಾಡಿ ಇದನ್ನ ಪಬ್ಲಿಷ್ ಮಾಡಿರ್ತಾರೆ. ಓಕೆ, ಇದು ಒಂದು ಮೆಡಿಕಲಿ ಇರುವಂತಹ ಒಂದು ವಿಚಾರ. ಇದರಲ್ಲಿ ಯಾರಿಗಾದ್ರೂ ಅನುಮಾನ ಇದೆಯಾ, ಪ್ರಶ್ನೆಗಳಿದೆಯಾ? ಇದು ಮೆಡಿಕಲಿ ಫೈಂಡ್ ಔಟ್ ಮಾಡಿರುವಂತಹ ಒಂದು ಫ್ಯಾಂಟಮ್ ಪೇನ್ ಬಗ್ಗೆ. ಈಗ ನಾವು ವೇದಿಕಲ್ ಸಿಸ್ಟಮ್ಗೆ ಬರೋಣ. ಈ ಫ್ಯಾಂಟಮ್ ಪೇನ್ಸ್ ಅನ್ನೋದು ನಾವು ವೇದ ಪ್ರಕಾರದಲ್ಲಿ ಕೆಲವು ಮಂತ್ರಗಳಿಂದ ನಾವು ವೇದ ವಿಜ್ಞಾನದಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂತಂದರೆ, ಇಟ್ ಈಸ್ ಈಗ ನಾವು ಕಾಸುಗಳು ನೋಡಿದ್ವಿ, ನರ್ವ್ ಎಂಡಿಂಗಿಂದ ಆಟೋ ಎಕ್ಸೈಟೇಷನ್ಸ್ ಆಗ್ಬಿಡೋದು, ಈ ಥರ ಎಲ್ಲ ಕೆಲವು ನೋಡಿದ್ವಿ. ಪೆರಿಫೆರಲ್ ನ್ಯೂರೋಪತಿ, ಶುಗರು, ಈ ಥರದ್ದೆಲ್ಲ ಲಾಟ್ ಆಫ್ ಥಿಂಗ್ಸ್ ನಾವೀಗ ನೋಡಿದ್ವಲ್ಲ. ಇದ್ರ ಹಿಂದೆ ಮೇಜರ್ ಏನು ಅಂತಂದರೆ, ಯಾವುದೋ ಒಂದು ಅನುಭವದ ನೆನಪು, ಮೆಮೊರಿ ಅನ್ನೋದು ಡಿಲೀಟ್ ಆಗಿರೋದಿಲ್ಲ ಅಥವಾ ಮಾಡಿಫೈ ಆಗಿರೋದಿಲ್ಲ. ದಿಸ್ ಈಸ್ ದಿ ಮೇಜರ್ ಅನದರ್ ಕಾಸ್ ಆಫ್ ಫ್ಯಾಂಟಮ್ ಪೇನ್. ಅಂದರೆ ಏನಾಗುತ್ತೆ, ನ್ಯೂರೋಲಾಜಿಕಲ್ ಸಿಸ್ಟಮ್ ಅಥವಾ ಬ್ರೈನಲ್ಲಿರೋ ನ್ಯೂರೋಲಾಜಿಕಲ್ ಸಿಸ್ಟಮ್, ಗ್ರೇ ಮ್ಯಾಟರ್ ಅಂತ ನಾವು ಏನು ಕರಿತೀವಿ, ನಮ್ಮ ಮೆಮೊರಿಗಳು ಅಂತ ಏನು ಕರಿತೀವಿ, ಅದು ಈ ಒಂದು ಸರ್ಕ್ಯೂಟ್ ಅಂದರೆ ಆ ಪೇಯ್ನ ಸೆನ್ಸ್ ಮಾಡಿ, ಆ ಪ್ರಾಬ್ಲಮ್ನ ಸೆನ್ಸ್ ಮಾಡಿ, ಈ ಫಿಸಿಕಲ್ ಎಲ್ಲ ಮೀರಿದಂತಹ, ಫಿಸಿಕಲ್ನೆಲ್ಲ ಮೀರಿ ಸೈಕಲಾಜಿಕಲ್ನ ಮೀರಿ, ಸೈಕಲಾಜಿಕಲ್ ಕಾಸ್ಗಳು ಗೊತ್ತಾಗಿದೆ ನಮಗೆ, ಡಿಪ್ರೆಷನ್ಸು ಅದು ಇದೆಲ್ಲ ನಾವು ನೋಡಿದ್ವಿ. ಈಗ ಆ ಒಂದು ಕಾಸಿನ ಮೀರಿ ಫ್ಯಾಂಟಮ್ ಪೇನ್ಗಳು ಬರುತ್ತೆ. ಇದಕ್ಕೆ ಡಾಕ್ಟ್ರಿಗೆ ಅಲಿತಾ ಇರ್ತಾರೆ, ಪಾಪ ಔಷಧಿಗಳಿಗೆ ಖರ್ಚು ಮಾಡ್ತಾ ಇರ್ತಾರೆ, ಡಾಕ್ಟ್ರುಗಳು ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ, ಪೇಷಂಟ್ಗಳು ಕೂಡ ತುಂಬ ಪ್ರಯತ್ನ ಮಾಡ್ತಾರೆ. ಆದರೆ ಕೆಲವರಿಗೆ ಅದು ಸರಿಯಾಗುತ್ತೆ, ಇನ್ನು ಕೆಲವರಿಗೆ ಸರಿ ಆಗೋದಿಲ್ಲ. ಯಾತಿಗೆ ಸರಿ ಆಗೋದಿಲ್ಲ ಅಂತಂದರೆ, ಅದು ಸೈಕಲಾಜಿಕಲ್ ಆ್ಯಂಡ್ ಫಿಸಿಯೋಲಾಜಿಕಲ್ ಎರಡನ್ನೂ ಮೀರಿ ಮೆಮೊರಿ ಅನ್ನೋದರಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ನಮ್ಗೆ ಆಲ್ರೆಡಿ ನಾನು ಈ ಹಿಂದಿನ ತರಗತಿಗಳಲ್ಲಿ ಹೇಳಿರೋ ಹಾಗೆ ಮನುಷ್ಯನಲ್ಲಿ 8 ಕೈಂಡ್ ಮೆಮೊರಿ ಇರುತ್ತೆ. ಅದರಲ್ಲಿ ಒಂದನ್ನೇ ಇಲ್ಲಿ ಮೆಡಿಕಲಿ ಬಯೋಫೀಡ್ಬ್ಯಾಕ್ ಅಂತ ನಾವು ಏನು ನೋಡಿದ್ವಿ, ಟ್ರೀಟ್ಮೆಂಟು, ಆ ಎಲೆಕ್ಟ್ರೋಡ್ಸ್ನ ಹಾಕಿ ಅದ್ರ ಬಿಹೇವಿಯರಲ್ಲೂ ಹಾಳು ಮೂಳೆಲ್ಲ ಏನು ಹೇಳ್ಕೊಡ್ತಾರೆ, ಅದು ಆ್ಯಕ್ಚುಲಿ ಇಟ್ ಈಸ್ ಹ್ಯಾಂಡ್ಲಿಂಗ್ ಆಲ್ರೆಡಿ ರೆಕಾರ್ಡೆಡ್ ಮೆಮೊರಿ. ಈ ಒಂದು ರೆಕಾರ್ಡೆಡ್ ಮೆಮೊರಿ ಏನಾಗುತ್ತೆ, ಆ ಮೆಮೊರಿ ಪ್ರಯುಕ್ತದಲ್ಲೇ ಏನಾಗುತ್ತೆ, ನಮ್ಮ ಬ್ರೈನಲ್ಲಿರೋ ನ್ಯೂರೋಲಾಜಿಕಲ್ ಸಿಸ್ಟಮ್ ಆ ಒಂದು ಪೇಯ್ನ ಸೆನ್ಸ್ ಮಾಡ್ತಾ ಇರುತ್ತೆ. ಅದರಲ್ಲಿ ಫಿಸಿಕಲ್ ಕಾರಣ ಇಲ್ಲ, ಸೈಕಲಾಜಿಕಲ್ ಕಾರಣ ಇಲ್ಲ. ನೌ ದ ರೀಸನ್ ಈಸ್ ದ ಮೆಮೊರಿ. ಈ ರೀತಿ ಒಂದು ಆಗುತ್ತೆ. ಇದರಲ್ಲಿ ಮೆಮೊರಿ ಆದಾಗ ಇದಕ್ಕೆ ಕಾರಣಗಳೇನು ಅಂದರೆ, ಒಂದು ನಾವು ನರ್ವ್ ಸಿಸ್ಟಮ್ನ ಮೇಜರ್ ಆಗಿ ನೋಡಿದ್ವಿ. ಮೆಡಿಕಲಿ ಏನು ಮಾಡಿದ್ದಾರೆ, ನರ್ವ್ ಸಿಸ್ಟಮ್ ಅದರದ್ದು ಸಿಗ್ನಲಿಂಗು ಇವುಗಳಲ್ಲಿ ಉಂಟಾಗುತ್ತೆ ಅಂತಂತ ಆಲ್ರೆಡಿ ನಮ್ಮ ಮೆಡಿಕಲ್ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆದರೆ ಇಷ್ಟೇನೆ ಅಂದರೆ ಅಲ್ಲ. ನಮ್ಮ ವೇದ ವಿಜ್ಞಾನದ ಪ್ರಕಾರ ನಾವು ಇನ್ನೂ ಆಳವಾಗಿ ಇಳಿದು ನೋಡಿದಾಗ ಏನಾಗುತ್ತೆ, ನಮ್ಮ ಜೊಮೆಟ್ರಿಕಲ್ ಪ್ರೊಜೆಕ್ಷನ್ಸ್ ಅಂದರೆ ನರ್ವ್ಗಳು ಈ ರೀತಿ ಒಂದು ಫ್ಯಾಂಟಮ್ ಪೇನ್ಸನ್ನು ಕೊಡೋದು ನಮ್ಮ ಜೊಮೆಟ್ರಿಕಲ್ ಪ್ರೊಜೆಕ್ಷನ್ಸಲ್ಲಿ ಒಂದು ಆ ಡೆಫಿನೇಷನ್ಸ್ ಅಂತ ಇರುತ್ತೆ ನಮ್ಮ ಮೆಮೊರಿಗಳಲ್ಲಿ. ಅಂದರೆ ನನ್ನ ಕೈ ಇಷ್ಟುದ್ದ ಇದೆ, ನನ್ನ ಬೆರಳು ಇಷ್ಟುದ್ದ ಇದೆ, ನನ್ನ ಮೂಗು ಹೀಗಿದೆ, ಕಾಲು ಹಿಂಗಿದೆ, ಪಾರ್ಟ್ಗಳು ಹಿಂಗಿದೆ, ಈ ರೀತಿ ಎಲ್ಲ ರೀತಿಯಾದ ಒಂದು ಇನ್ಫಾರ್ಮೇಷನ್ ನಮ್ಮಲ್ಲಿ ಮೆಮೊರಿಯಲ್ಲಿ ಇರುತ್ತೆ. ಅದರಲ್ಲಿ ಏನಾದರೂ ಡಿಸೈನಲ್ಲಿ ಜೊಮೆಟ್ರಿಕ್ ಆ ಪ್ರೊಜೆಕ್ಷನ್ಸ್ಗಳಲ್ಲಿ ಏನಾದರೂ ತೊಂದರೆ ಉಂಟಾದಾಗ ಫ್ಯಾಂಟಮ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಂದರೆ ಇವೆಲ್ಲವೂ ನರ್ವಿಂದ ಒಂದು ಆಪರೇಷನ್ಸ್ ನಡೆಯುತ್ತಾ ಇರುತ್ತೆ. ಅಂದರೆ ದ ಫೀಲಿಂಗ್ ಆಫ್ ಪೇಯ್ನ್ ಈಸ್ ಬಿಕಾಸ್ ಆಫ್ CNS ಆರ್ ಪೆರಿಫೆರಲ್ ನರ್ವ್ ಸಿಸ್ಟಮ್ ಅಂತ ನಾವು ನೋಡಿದ್ದೀವಿ, ಗೊತ್ತಿದೆ ನಮಗೆ. ಆ ರೀತಿಯಾಗಿದ್ದಾಗ ಕೇಳಿ ಪ್ರಫುಲ್ಲತ್ ಅವರೇ. ಸರ್ ಅಂದ್ರೆ ಈಗ ನಾವು ಒಂಥರ ನಾವು ಮನ್ಸಲ್ಲೇನೆ ನಾವು ಕೂಗ್ತೀವಲ್ಲ ಸರ್, ನಮ್ಗೆ ಹೀಗಿದೆ ಅಂತ ಹೇಳಿ ಬೇಜಾರ ಮಾಡ್ಕೊಂಡ್ ಅವಾಗ ಈ ತರ ಪೇನ್ ಬರುತ್ತೆ ಅಂತಾನ, ಮಾನಸಿಕವಾಗಿ ನಾವು ಇದು ಮಾಡ್ಕೊಂಡಾಗ ಅಂದ್ರೆ ನ್ಯೂನತೆಗಳನ್ನ ನಮ್ಮ ನ್ಯೂನತೆಗಳನ್ನ ನಾವು ಇದು ಬೇಜಾರ್ ಪಡ್ತೀವಲ್ಲ, ಅದನ್ನ ಫೀಲ್ ಮಾಡ್ಕೊಂಡಾಗ ಈ ತರ ಪೇನ್ ಬರುತ್ತೆ ಅಂತಾನ? ಅಂದ್ರೆ ಅದು ಒಂದು ಲೆವೆಲ್, ಅಂದ್ರೆ ಅದ್ರ ಬೇಜಾರು ಮಾಡ್ಕೋತೀವಿ, ಫೀಲ್ ಮಾಡ್ಕೋತೀವಿ ಅಂತ ಹೇಳಿದ್ರಲ್ಲ, ಅದರದ್ದು ಲೆವೆಲ್ ಆಫ್ ದಟ್ ಫೀಲ್ ಅಂದ್ರೆ ಇಟ್ ಗೋಸ್ ಬಿಯಾಂಡ್ 20 minutes
ಕಂಟಿನ್ಯೂಯಸ್ ಅದಾದಾಗ, ಅಥವಾ ಅದರಿಂದ ಸ್ಟ್ರೆಸ್ಗಳು ಜನರೇಟ್ ಆದಾಗ, ಅದರಿಂದ ಡಿಪ್ರೆಷನ್ ಏನಾದರೂ ಒರಿಜಿನೇಟ್ ಆದಾಗ ಫ್ಯಾಂಟಮ್ ಪೇಯ್ನ್ಗಳು ಬರುವಂತಹ ಚಾನ್ಸಸ್ಗಳು ಬಹಳವಾಗಿರುತ್ತೆ ಮೇಡಮ್. ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮ. ಅದಕ್ಕೆ ನಾನು ಉತ್ತರವನ್ನು ಹೇಳ್ತೇನೆ, ಅದಕ್ಕೆ ರೆಮಿಡಿ ಏನು ಅಂತ ಹೇಳ್ತೇನೆ. ಬಟ್ ನೀವು ಹೇಳಿದ್ದು ಕೂಡ ಒಂದು ಕಾರಣ, ನಿಜವಾದ ಕಾರಣ ಇರುತ್ತೆ. ಈ ರೀತಿಯಾಗಿ ಏನಾಗುತ್ತೆ, ಒಂದು ಜೊಮೆಟ್ರಿಕಲ್ ಪ್ರೊಜೆಕ್ಷನ್ ಅಂತ ಹೇಳಿದೆ, ಅಂದರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್, ನಮ್ಮ ಡಿಸೈನ್ಸ್ ಏನಿದೆ ನಮ್ಮ ಬಾಡಿ ಒಳಗಡೆ, ಅಂದರೆ ಹೊರಗಡೆ ನೋಡೋದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಕಾಣ್ತಾರೆ, ಆದರೆ ಅವರ ಮೆಮೊರಿಯಲ್ಲಿ ಅವರ ಬಾಡಿ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಡಿಸೈನ್ ಏನಿರುತ್ತೆ, ಆ ಡಿಸೈನ್ದು ಒಂದು ರೆಕಾರ್ಡಿಂಗ್ ಬ್ಲೂ ಪ್ರಿಂಟ್ ಇರುತ್ತೆ. ಆ ಬ್ಲೂ ಪ್ರಿಂಟಲ್ಲಿ ಏನಾದರೂ ಎರರ್ ಬಂದಾಗ ಈ ಫ್ಯಾಂಟಮ್ ಪೇಯ್ನ್ಗಳು ಬರುತ್ತೆ. ಅದೇ ರೀತಿಯಾಗಿ ಈಗ ತಾನೇ ಮೇಡಮ್ ಕೇಳ್ದಂಗೆ ನಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕೂಡ ಇರುತ್ತೆ. ಆ ನಮ್ಮ ಎಮೋಷನಲ್ ಇಂಟೆಲಿಜೆನ್ಸಲ್ಲಿ ಮತ್ತೆ ಅಲ್ಲಿ ಡೆಫಿನಿಷನ್ಸ್ ಇರುತ್ತೆ. ಆ ಡೆಫಿನಿಷನ್ಗಳಲ್ಲಿ ಸ್ಟ್ರೆಸ್ಗಳು, ಡಿಪ್ರೆಷನ್ಗಳು, ನೆಗೆಟಿವ್ ಎಮೋಷನ್ಸ್ ಅಂದರೆ ಲೆಸ್ಸರ್ ದ್ಯಾನ್ 432 ಹರ್ಟ್ಸ್, ಅದಕ್ಕಿಂತ ಕೆಳಭಾಗದಲ್ಲಿ ಉಂಟಾಗುವ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಲ್ಲಿ ಉಂಟಾಗುವಂತಹ ಆ ಒಂದು ಫ್ರೀಕ್ವೆನ್ಸಿಗಳು ಅದು 432 ಹರ್ಟ್ಸ್ಗಿಂತ ಕಮ್ಮಿ ಇರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಅವುಗಳ ಒಂದು ನಿರಂತರ ಬಾಧೆ, ಆ ಮೂಡಿಂದ ಆಚೆ ಬರೋದಿಲ್ಲ, ಆ ಫೀಲಿಂಗಿಂದ ಆಚೆ ಬರೋದಿಲ್ಲ. ಒಂದೊಂದು ಸಲ ಬಂದಾಗಲೂ 20 ನಿಮಿಷಗಳಿಗಿಂತ ಅಧಿಕವಾಗಿ ಹೋದಾಗ ಏನಾಗುತ್ತೆ, ಅದು ಆ ನರ್ವ್ ಸಿಸ್ಟಮಲ್ಲಿ ಕೆಲವು ರೆಕಾರ್ಡಿಂಗ್ನ ಗಾಯಗಳನ್ನು ಮಾಡುತ್ತೆ. ಗಾಯ ಅಂತಂದರೆ ಇಲ್ಲಿ ಫಿಸಿಕಲ್ ಡ್ಯಾಮೇಜ್ ಅಂತಲ್ಲ, ನರ್ವ್ ಎಕ್ಸೈಟೇಷನ್ಸ್ ಆಗುತ್ತೆ. ಅದು ಸ್ಪೈನಲ್ ಕಾರ್ಡಲ್ಲಿ ಆಗ್ಬೋದು ಅಥವಾ ಪೆರಿಫೆರಲ್ ನರ್ವಲ್ ಸಿಸ್ಟಮಲ್ಲಿ ಆಗ್ಬೋದು. ಒಟ್ಟಲ್ಲಿ ನ್ಯೂರಲಾಜಿಕಲ್ ಸಿಸ್ಟಮಲ್ಲಿ ಈ ರೀತಿಯಾದ ಒಂದು ರೆಕಾರ್ಡಿಂಗ್ ಆಗುತ್ತೆ. ಆ ರೆಕಾರ್ಡಿಂಗ್ ಆಗಿದ್ದೇನಾಗುತ್ತೆ, ಆ ಫೀಲ್ ಆಚೆ ಹೋದ ಮೇಲೂ ಕೂಡ ನಮಗೆ ಇದ್ರ ಫೀಲ್ ಬರ್ತಾ ಇರುತ್ತೆ, ಆ ಪೇಯ್ನ್ಗಳು ಫೀಲ್ ಬರ್ತಾ ಇರುತ್ತೆ. ನಾನು ಆಲ್ರೆಡಿ ಫೀಲ್ಗಳ ಬಗ್ಗೆ ಹೇಳಿದೆ, ಯಾವ್ಯಾವ ಥರ ಪೇಯ್ನು, ಥ್ರಾಬಿಂಗ್ ಪೇಯ್ನ್ ಇರ್ಬೋದು, ಒಂಥರ ಪಿನ್ ಚುಚ್ದಂಗೆ ಇರ್ಬೋದು, ಅಥವಾ ನೀಡಲ್ ಹಿಂಗೆ ಇನ್ಸರ್ಟ್ ಮಾಡಿಬಿಟ್ಟು ಅದನ್ನ ಅಳ್ಳಾಡಿಸ್ದಂಗೆ ಇರ್ಬೋದು, ಒಂಥರ ಟಿಂಗ್ಲಿಂಗ್ ಪೇಯ್ನ್ ಇರ್ಬೋದು, ಅಥವಾ ಬರ್ನಿಂಗ್ ಸೆನ್ಸೇಷನ್ಸ್ ಇರ್ಬೋದು, ಇಲ್ಲ ತಡ್ಕೊಳಕ್ಕಾಗದೇ ಇರೋ ಶಾರ್ಪ್ ಪೇಯ್ನ್ ಇರ್ಬೋದು, ಒಂಥರ ಶೂಟಿಂಗ್ ಪೇಯ್ನ್ ಇರ್ಬೋದು, ಇಲ್ಲ ಯಾರೋ ಚಾಕು ಹಾಕಿ ಇದು ಮಾಡ್ತಾ ಇದ್ದಾರೆ ಅಂತ ಸ್ಟ್ಯಾಬ್ ಮಾಡ್ತಿರೋ ಪೇಯ್ನ್ಸ್ ಇರ್ಬೋದು, ಕ್ರ್ಯಾಂಪಿಂಗ್ಸ್ ಆಗಬಹುದು. ನೋಡಿ, ಕ್ರ್ಯಾಂಪಿಂಗ್ಸು ಕೂಡ ಅದು ಒಂದು ಫ್ಯಾಂಟಮ್ ಪೇಯ್ನಿಂದನೇ ಉಂಟಾಗುವಂತಹ ವಿಚಾರ. ಸೆನ್ಸೇಷನ್ಸ್ ಲೈಕ್ ಎಲೆಕ್ಟ್ರಿಕ್ ಶಾಕ್, ಈಗ ಕರೆಂಟ್ ಹೊಡೆದಂಗೆ ಒಂಥರ ಜುಮ್ ಅನ್ನುವಂತಹ ಆ ರೀತಿಯಾದ ವಿಚಾರಗಳು ಕೂಡ ಇರಬಹುದು. ಈ ರೀತಿಯಾಗಿ ಹಲವಾರು ವಿಚಾರಗಳು ಈ ಒಂದು ನಮ್ಮ ಒಂದು ಎಮೋಷನಿಂದನೂ ಕೂಡ ಬರುತ್ತೆ. ನೆಕ್ಸ್ಟು, ನಮ್ಮ ದೇಹದಲ್ಲಿ ಅಂದರೆ ಇವೆಲ್ಲ ಏನಾಗಿದೆ ಅಂದರೆ ಇಷ್ಟು ಲೇಯರ್ನ ಮೆಡಿಕಲ್ ಸೈನ್ಸ್ನವರು ಸ್ಟಡಿ ಮಾಡಿದ್ದಾರೆ. ಮುಂದಕ್ಕೆ ವೇದದಲ್ಲಿ ಇನ್ನೂ ಏನು ಹೇಳ್ತಾರೆ ಅಂತಂದರೆ, ನಂತರದಲ್ಲಿ ಇನ್ನೂ ಒಂದು ಲೇಯರ್ ಇದೆ. ಅದು ಯಾವುದು ಅಂದರೆ ನಮ್ಮಲ್ಲಿ ಸರ್ಕ್ಯುಲೇಟ್ ಆಗುವಂತಹ ಏರ್ ಅಂದರೆ ಈ ಹೊರಗಡೆ ಇರುವ ವಾತಾವರಣ, ಗಾಳಿ ಅಲ್ಲ. ಆ ಗಾಳಿಯಿಂದ ನಾವು ಪ್ರಾಣಕ್ಕೆ ಸಪೋರ್ಟ್ ತಗೋತೀವಿ. ಆದರೆ ಇದು ಬಿಟ್ಟು ಇನ್ನೂ 10 ವಾಯುಗಳಿರುತ್ತೆ. ಪ್ರಾಣ, ವ್ಯಾನ, ಉದಾನ, ಸಮಾನ, ಅಪಾನ, ಆ ಥರ ನಾಗ, ಕೂರ್ಮ, ದುರ್ಯೋಧನ, ಈ ರೀತಿ ಒಂದು 10 ರೀತಿಯಾದ ವಾಯುಗಳು. ಅಂತಂದರೆ ವಾಯುಗಳು ಅಂದರೆ ಏನು, ಅದು ಆ್ಯಕ್ಚುಲಿ ನಮ್ಮ ದೇಹದಲ್ಲಿ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ, ಕೆಲವು ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಮಾಡುತ್ತಿರುವಂತಹ ಒಂದು ವಾಯು, ಅಂದರೆ ಅದರ ಒಂದು ಎನರ್ಜಿ ಮಂಡಲ. ಆ ಎನರ್ಜಿ ಮಂಡಲದಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ. ಅಂದರೆ ಅಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಬಂದಾಗ ಈ ಫ್ಯಾಂಟಮ್ ಪೇಯ್ನ್ ಅನ್ನೋದು ಬರುತ್ತೆ. ಮತ್ತು ಅದರಲ್ಲಿ ಫ್ಯಾಂಟಮ್ ಪೇಯ್ನಲ್ಲಿ ಥ್ರಾಬಿಂಗು, ಟಿಂಗ್ಲಿಂಗು, ಪಿನ್ಸ್ ಥರ, ನೀಡಲ್ಸ್ ಥರ, ಬರ್ನಿಂಗು, ಶಾರ್ಪ್, ಈ ಥರ ಎಲ್ಲ ಪೇಯ್ನ್ಸ್ಗಳು ಹಲವಾರು ವಿಧಗಳಲ್ಲಿ ಪೇಯ್ನ್ಸ್ಗಳು ಬರುತ್ತೆ. ಈ ವಿಚಾರಗಳಲ್ಲಿ ಮೆಡಿಕಲಿ ರೀಸನ್ ಗೊತ್ತಾಗೋದಿಲ್ಲ. ಇದು ಸೈಕಲಾಜಿಕಲ್ ರೀಸನ್ ಆಗಲಿ, ಫಿಸಿಯೋಲಾಜಿಕಲ್ ರೀಸನ್ ಆಗಲಿ, ಯಾವುದೋ ಡಯಾಗ್ನೋಸ್ಟಿಕ್ ಟೂಲಿಂದ ಆಗಲಿ, ಅಥವಾ ಒಂದು ಅನಾಲಿಟಿಕ್ಸಿಂದ ಗೊತ್ತಾಗೋದಿಲ್ಲ. ನಂತರ ಬರುವಂಥದ್ದು ನಮ್ಮ ಕರ್ಮಗಳು, ಅಂದರೆ ನಾವು ಮಾಡಿರುವಂತಹ ಡೀಡ್ಸ್ಗಳಿಂದ ಉಂಟಾಗದ ಒಂದು ನೆನಪು, ಆ ಒಂದು ಮೆಮೊರಿ, ಆ ಮೆಮೊರಿಗಳಿಂದ ಈ ರೀತಿಯಾದ ಒಂದು ಪೇಯ್ನ್ಗಳು ಕೂಡ ಉಂಟಾಗೋ ಚಾನ್ಸ್ ಇರುತ್ತೆ. ನಾವು ಈಗ ನೋಡಿದ್ವಿ ಮೆಡಿಕಲಿ ಏನು, ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದ್ವಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಫಿಸಿಕಲ್ ಅಂದರೆ ನರ್ವ್ ಸಿಸ್ಟಮ್ಗೆ ಆರ್ಟಿಫಿಷಿಯಲ್ ಸ್ಟಿಮ್ಯುಲೇಷನ್ ಎಲೆಕ್ಟ್ರೋಡ್ಸ್ ಮುಖಾಂತರ ಮಾಡ್ತಾರೆ, ಬಯೋ ಫೀಡ್ಬ್ಯಾಕ್ ಅನ್ನೋ ಮುಖಾಂತರ
ಈ ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ನಾನು ಕೆಲವು ಕೇಸನ್ನು ಹ್ಯಾಂಡಲ್ ಮಾಡಿದ್ದೇನೆ, ಇದಕ್ಕೂ ಮೀರಿದ್ದು ಅಂದರೆ ಅದು ಮೆಡಿಕಲಿನೂ ಎಲ್ಲ ಆಗೋಗಿರುತ್ತೆ, ಕೆಲವರು ಲೇಸರ್ ಥೆರಪಿ ಅಂತಂತಾರೆ, ಈ ಥರ ಹಲವಾರು ಸರ್ಜರಿ ಅಂತಂತಾರೆ, ಎಲ್ಲದನ್ನು ಮಾಡ್ಕೊಂಡಿರ್ತಾರೆ. ಈ ಥರ ಎಲ್ಲ ಮಾಡಿಕೊಂಡ್ರೂ ಕೂಡ ಪರಿಹಾರ ಮಾತ್ರ ಸಿಕ್ಕಿರೋದಿಲ್ಲ. ಅದಕ್ಕೆ ಹಣವೂ ಖರ್ಚಾಗಿರುತ್ತೆ, ಸಮಯವೂ ಖರ್ಚಾಗಿರುತ್ತೆ, ಆದರೆ ನೋವುಗಳ ಬಾಧೆ ಮಾತ್ರ ನಿಂತಿರೋದಿಲ್ಲ. ಇದಕ್ಕೆ ವೇದದಲ್ಲಿ ಒಂದು ಸಾಧನೆಯನ್ನು ಹೇಳ್ತಾರೆ, ಚಾಕ್ಷಸ ಸಾಧನೆ. ಏನು ಹೇಳಿ? ಚಾಕ್ಷಸ ಸಾಧನೆ. ಈಗ ಇಷ್ಟುವರೆಗೆ ಹೇಳಿದ್ರಲ್ಲಿ ಯಾರಿಗಾದ್ರು ಪ್ರಶ್ನೆ ಇದೆಯಾ? ನಾನು ಸಾರಿ ಮುಂದಕ್ಕೆ ಹೋಗ್ಬಿಟ್ಟೆ. ಅಂದರೆ ದೈಹಿಕವಾದ ಕಾರಣ, ಮಾನಸಿಕವಾದ ಕಾರಣ, ವಾಯುಗಳ ಸಂಚಾರದ ಕಾರಣ, ದ್ರವಗಳ ಚಲನೆಯಲ್ಲಿ ಉಂಟಾಗುವ ಕಾರಣ, ಭಾವನೆಗಳ ಕಾರಣ, ನಮ್ಮ ಮೂಡ್ಸ್ಗಳ ಚಿತ್ತಗಳ ಕಾರಣ, ಮತ್ತು ನಮ್ಮ ನೆನಪುಗಳ ಕಾರಣ, ಕರ್ಮ ಫಲಗಳ ಕಾರಣ. ಇದಿಷ್ಟು ಕಾರಣಗಳು ಫ್ಯಾಂಟಮ್ ಪೇನ್ಸ್ ಹಿಂದೆ ಇರುತ್ತೆ. ಈಗ ಕೀರ್ತಿ ಅವರೇ ಕೇಳಿ ಪ್ರಶ್ನೆ. ಸರ್ ಇದು ಇನ್ನು ಪೇನ್ಸ್ ಅಂದ್ರಲ್ಲ ಸರ್, ಅದು D3 ಮತ್ತೆ B12 ಕಡಿಮೆ ಇರೋದ್ರಿಂದನೂ ಆಗ್ತಿರ್ಬೋದಾ ಸರ್? ಅದು ಆಕ್ಚುಲಿ ಅದನ್ನ ಡಾಕ್ಟರ್ ಹೇಳ್ತಾರೆ, D3 B12 ಪೇಯ್ನ್ ಅಂತ ಬರೋದಿಲ್ಲ. ಆದರೆ ಏನಾದ್ರು ನರ್ವ್ ಎಕ್ಸೈಟೇಷನ್ಸ್, ನರ್ವ್ ಎಂಡಿಂಗ್ಸಲ್ಲಿ ಎಕ್ಸೈಟೇಷನ್ಸ್ ಇದ್ದರೆ, ಅಥವಾ CNS ಸೆಂಟ್ರಲ್ ನರ್ವ್ ಸಿಸ್ಟಮಲ್ಲಿ ಏನಾರು ಪ್ರಾಬ್ಲಮ್ ಇದ್ದರೆ, ಅಥವಾ ಈಗ ನಾನು ಹೇಳಿದ ದೈಹಿಕ ಮಾನಸಿಕ ದ್ರವಗಳ ಚಲನೆ, ವಾಯುವಿನ ಚಲನೆ, ನೆನಪುಗಳ ತೊಂದರೆ, ಪೆರಿಫೆರಲ್ ನ್ಯೂರೋಪತಿ ಇರಬಹುದು, ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇರಬಹುದು, ಕರ್ಮಗಳ ಕಾರಣ ಇರಬಹುದು, ಅಥವಾ ಫಿಸಿಯೋಲಾಜಿಕಲ್ ಅಂದರೆ ಜೊಮೆಟ್ರಿಕಲ್ ಪ್ರೊಜೆಕ್ಷನ್ಸ್ ಇರ್ಬೋದು. ಈ ಎಲ್ಲ ಕಾರಣಗಳಲ್ಲಿ ಈ ನೀವು ಹೇಳಿದಂಗೆ ಏನಾದರೂ ಡಿಫಿಷಿಯನ್ಸಿಯಿಂದ ಯಾವುದಾದ್ರು ಅಂಗಾಂಗಗಳಲ್ಲಿ ತೊಂದರೆ ಉಂಟಾಗಿದ್ದರೆ, ಏಕೆಂದರೆ ನೀವು ಹೇಳ್ತಿರೋ ವಿಟಮಿನ್ ಡಿಫಿಷಿಯನ್ಸಿಗಳು ಅದು ಪ್ಯೂರ್ಲಿ ಫಿಸಿಯೋಲಾಜಿಕಲ್. ಆ ಫಿಸಿಯೋಲಾಜಿಕಲ್ ಏನಾದ್ರು ಎಫೆಕ್ಟ್ ಆಗಿದ್ದರೆ ಉಂಟಾಗೋ ಚಾನ್ಸಸ್ ಕೂಡ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ ಕೀರ್ತಿ ಅವರೇ. ಸರ್ ಅದು B12 ಬಂದು ಎಮೋಷನಲಿ ತುಂಬಾ ವೀಕ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮೂಡ್ ಇರೋದಿಲ್ಲ, ಏನು ಮಾಡಕ್ಕೂ ಲೆಥಾರ್ಜಿಕ್ ಆಗಿರ್ತಾರೆ. ಬಟ್ ಇದು ಅದಕ್ಕೆ ಸಂಬಂಧ ಪಟ್ಟಿರೋದಾ ಸರ್ ಇದು? ಹೌದು, ಇಲ್ಲಿ ನಾನು ಹೇಳಿದ ಎಲ್ಲ ವಿಚಾರಗಳು ಕೂಡ ಒಂದಕ್ಕೊಂದು ಡಿಪೆಂಡ್ ಆಗಿದೆ. ಇದನ್ನೇ ನಾನು ರಿಸರ್ಚಲ್ಲಿ ಸೈಕೋಸೊಮ್ಯಾಟಿಕ್ ಬ್ಯಾಲೆನ್ಸಿಂಗ್ ಈಕ್ವಿಲಿಬ್ರಿಯಂ, ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ ನಾನು ರಿಸರ್ಚ್ ಮಾಡಿ ಥೀಸಿಸ್ಗಳನ್ನು ಬರೆದಿರೋವಂಥದ್ದು. ಅಂದರೆ ಎಲ್ಲವೂ ಕೂಡ ಮನೋದೈಹಿಕ ಚಲನಾತ್ಮಕವಾಗಿರುವಂತಹ ಸಮತೋಲನದ ಮೇಲೆ ತಮ್ಮ ಪರಿಣಾಮವನ್ನು ಬೀರಿದಾಗ ಅವು ಅದರಿಂದ ಉಂಟಾಗುವ ಫಲಿತಾಂಶವು ಅದು ದೈಹಿಕವೋ ಮಾನಸಿಕವೋ, ನೋವುಗಳ ರೂಪವೋ, ಮೂಡಲ್ಲಿ ಕರಪ್ಟ್ ಆಗೋ ರೂಪಗಳು, ಅಥವಾ ನಮ್ಮ ಚಿತ್ತದಲ್ಲಿ ಭ್ರಮಣೆಯೋ, ಈ ರೀತಿ ಎಮೋಷನಲ್ ಇಂಬ್ಯಾಲೆನ್ಸು, ಬೈಪೋಲಾರೋ, ಈ ರೀತಿಯಾಗಿ ಹಲವಾರು ವಿಚಾರಗಳು ಉಂಟಾಗೋ ಚಾನ್ಸಸ್ ಇದೆ ಕೀರ್ತಿ ಅವರೇ. ಓಕೆ ಸರ್. ಅದೇ ಆಮೇಲೆ ಇನ್ನೊಂದು ಹೇಳ್ತಾರಲ್ಲ ಸರ್, ಲೈಕ್ ಈ ಪೇನ್ಗಳು ಅಂದ್ರೆ ಶೋಲ್ಡರ್ ಪೇನ್ ಇದ್ರೆ ರೆಸ್ಪಾನ್ಸಿಬಿಲಿಟಿದು ಪ್ರಾಬ್ಲಮ್ ಇದ್ದಾಗ ಅದು ಪೇನ್ ಬರುತ್ತೆ. ಮತ್ತೆ ಅದೇ ಒಂದೊಂದು ಪೇನಿಗೂ ಒಂದು ಎಮೋಷನಲ್ ಪ್ರಾಬ್ಲಮ್ ಇದ್ದಾಗ ಇಲ್ಲಿ ನೋವಾಗತ್ತೆ, ಅದು ರಿಲೇಟ್ ಆಗತ್ತಾ ಸರ್? ಹೌದು ಹೌದು, ಇಲ್ಲಿ ಯಾವ್ದನ್ನೂ ಅಲ್ಲಗಳೆಯಕ್ಕಾಗಲ್ಲ. ಆದರೆ ಆ ಒಂದು ಪೇಯ್ನ್ಗೆ ಅದೇ ಅಂತ ನಿಖರವಾಗಿ ಹೇಳಲಿಕ್ಕಾಗಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ಕಾರಣ ಇರ್ಬೋದು. ಅದರಲ್ಲಿ ನಾನಿವತ್ತು ಮಾತಾಡ್ತಾ ಇರೋದು ಕಾರಣ ನಿಮಗೆ ಗೊತ್ತಾಗಿ ಹೇಳ್ತಾ ಇದ್ದೀರಾ, ಆದರೆ ಕಾರಣವೇ ಸಿಗದಂಥ ರೀತಿಯಲ್ಲಿ ಉಂಟಾಗುವ ನೋವುಗಳು. ನೋಡಿ, ಕಾರಣ ಸಿಕ್ಕಿದ್ರೆ ಕ್ಯೂರ್ ಮಾಡೋದು ಈಸಿ ಮೆಡಿಕಲ್ ಸಿಸ್ಟಮಲ್ಲಿ. ಕಾರಣವೇ ಸಿಗದಿದ್ದಾಗ ಏನು ಮಾಡೋದು? ಅಲ್ಲಿ ನಮ್ಮ ರಿಸರ್ಚು ನಂದು ವರ್ಕ್ ಆಗ್ತಾ ಇರೋದು, ನಾನು ಮಾಡ್ತಿರೋ ಟ್ರೀಟ್ಮೆಂಟ್ ಅದು. ಓಕೆ, ಕೇಳಿ ಪ್ರಫುಲ್ಲತ್ ಅವರೇ. ಪ್ರಫುಲ್ಲತ್ ಅವರೇ, ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ, ಕೇಳಿ. ಸರ್ ಮ್ಯೂಟ್ ಅಲ್ಲೇ ಮಾತಾಡ್ತಾ ಇದ್ದೆ. ಇದು B12 ಹೇಳ್ತಾ ಇದ್ರಲ್ಲ, ಅದರಿಂದ ಮೆಮೊರಿ ಲಾಸ್ ಆಗೋ ಚಾನ್ಸಸ್ ಇರುತ್ತಾ ಸರ್? ಹೌದು, ಅಂದ್ರೆ
ಇದರಲ್ಲಿ ನೋಡಿ ವಿಟಮಿನ್ಸು ಮಿನರಲ್ಸು ಇವುಗಳೆಲ್ಲ ಆಗೇ ಆಗತ್ತೆ ಅಥವಾ ಆಗೋದಿಲ್ಲ, ಎರಡು ಖಡಾಖಂಡಿತವಾಗಿ ಹೇಳಕ್ಕಾಗೋದಿಲ್ಲ. ಅದು ಆ ವ್ಯಕ್ತಿಯ ಹಲವಾರು ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಪ್ರಫುಲ್ಲತ ಅವರೇ, ಆಗಬಹುದು ಸರ್. ಇದು ವೇದಿಕ್ ಥೆರಪಿಯಿಂದ ಇದನ್ನ ಇದು ಮಾಡ್ಕೋಬಹುದಾ ಸರ್? ಹೌದು, ಅದು ಹೇಳ್ತೇನೆ. ಈಗ ಅದೇ ವಿಚಾರಕ್ಕೆ ಬರ್ತಾ ಇದ್ದೇನೆ. ಮೊದಲು ಫ್ಯಾಂಟಮ್ ಪೇನ್ಸ್ ಅಂದ್ರೆ ಹೇಗೆ ಬರ್ತಿದೆ, ಏನಾಗ್ತಾ ಇದೆ, ಏನಾಗುತ್ತೆ, ಕಾರಣಗಳೇನು ಅಂತ ಮೆಡಿಕಲಿ ಹೇಳಿದೆ, ಮತ್ತೆ ವೇದಿಕಲಿ ಕಾರಣಗಳನ್ನ ಈಗ ನಾನು ಹೇಳಿದೆ. ಇದರಲ್ಲಿ ಯಾರಿಗಾರ ಮತ್ತೆ ಪ್ರಶ್ನೆ ಇದೆಯಾ? ಓಕೆ. ಈ ರೀತಿಯಲ್ಲಿ ವೈದ್ಯಕೀಯದಲ್ಲಿ ಈಗಿರುವ ವೈದ್ಯಕೀಯದ ಹಲವಾರು ಬೆಳಕನ್ನು ಚೆಲ್ಲಿದೆ. ನಮ್ಮ ವೇದ ವಿಜ್ಞಾನವೂ ಕೂಡ ಅದಕ್ಕಿಂತ ಆಳವಾಗಿ ಹೋಗಿ ಇನ್ನೂ ಹಲವಾರು ಲೇಯರ್ಗಳ ಕಾರಣಗಳನ್ನು ತೆರೆದಿಟ್ಟಿದೆ. ಓಕೆ. ಈ ರೀತಿಯಾಗಿದ್ದಾಗ ಇದಕ್ಕೆ ಮೊಟ್ಟ ಮೊದಲ ಸಾಧನೆ ಏನು ಅಂದರೆ ಚಾಕ್ಷಸ ಸಾಧನೆ. ರಾಕ್ಷಸ ಅಲ್ಲ, ಚಾಕ್ಷಸ ಸಾಧನೆ. ಯಾರಾದ್ರೂ ಕೇಳಿದ್ದೀರಾ ಚಾಕ್ಷಸ ಸಾಧನೆ ಅಂದರೆ? ಯಾರಿಗಾರು ನೆನಪಿದೆಯಾ ಅಥವಾ ಗೊತ್ತಾ? ಚಾಕ್ಷಸ ಸಾಧನೆ ಅಂತಂದರೆ ಆ್ಯಕ್ಚುಲಿ ನಾವು ನಮ್ಮ ಕಾಮ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಕಾಮ ಅಂದರೆ ಇಚ್ಛೆ ಅನ್ನೋದನ್ನು ನಾವು ಸಂಕಲ್ಪದಲ್ಲಿ ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೋತಾ ಬಂದು ಒಂದು ಪ್ರಬಲವಾದ ಮಟ್ಟಕ್ಕೆ ಬಂದಾಗ ಆ ಒಂದು ಇಚ್ಛೆಯು ಕಾರ್ಯಗತಗೊಳ್ಳುತ್ತೆ. ಇದಕ್ಕೆ ವೆಸ್ಟರ್ನ್ ಸೈಕಾಲಜಿಸ್ಟು ಅಥವಾ ಯಾರೋ ಆ ಥರ ಮರ್ತೋಗಿದೆ ನನಗೆ, ಲಾ ಆಫ್ ಅಟ್ರಾಕ್ಷನ್ ಅಂತ ಬರೆದಿದ್ದಾರೆ. ಆ ಪುಸ್ತಕ ನೀವುಗಳು ನೋಡಿರ್ಬೋದು ಯಾರಾದರೂ. ಆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇಟ್ ಈಸ್ ಆ್ಯಕ್ಚುಲಿ ಫಂಡಮೆಂಟಲಿ ಬೈ ದಿ ಚಾಕ್ಷಸ ಸಾಧನೆ ಅನ್ನೋದ್ರಿಂದ ಬಂದಿದೆ. ಈ ಫ್ಯಾಂಟಮ್ ಪೇನ್ಗೂ ಚಾಕ್ಷಸ ಸಾಧನೆಗೂ ಏನು ಅಂತ ಹೇಳ್ತಾನೆ. ಇಲ್ಲಿ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಂದು ನಿಮಿಷ. ಪಾಂಡವರು ತಮ್ಮ ಅರಗಿನ ಮನೆಯಲ್ಲಿ ಸುಟ್ಟು ಹೋದ್ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಅವರು ಹೋಗಬೇಕಾದ್ರೆ ಅವರು ಏಕಚಕ್ರ ನಗರಿಗೆ ಹೋಗಿ ಅಲ್ಲಿ ಬಕನನ್ನು ಸಂಹಾರ ಮಾಡಿ ಅಲ್ಲಿಂದ ದ್ರೌಪದಿ ಸ್ವಯಂವರಕ್ಕೆ ಅನ್ನೋದಕ್ಕೋಸ್ಕರ ಅವರೆಲ್ಲ ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಾ ಇರ್ತಾರೆ. ಅಲ್ಲಿ ಅರ್ಜುನ ಒಂದು ಪಂಜನ ಹಿಡ್ಕೊಂಡು ಅವನ ಜೊತೆ ಬರುವಂತಹ ಬ್ರಾಹ್ಮಣರಿಗೆ ಮತ್ತು ಅವನ 4 ಜನ ಸಹೋದರ ಮತ್ತು ಅವರ ತಾಯಿ ಇಷ್ಟು ಜನಕ್ಕೂ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಕತ್ತಲೆ ಆಗಿರುತ್ತೆ, ನದಿ ತೀರದಲ್ಲೇ ಹೋಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ಗಂಧರ್ವ ತನ್ನ ಹೆಂಡತಿಯ ಜೊತೆ ನೀರಿನಲ್ಲಿ ಜಲಕ್ರೀಡೆ ಆಡ್ತಾ ಇರ್ತಾನೆ. ಇದನ್ನು ಇವರು ಬಂದದ್ದನ್ನು ಗಮನಿಸಿದ ಅವನು ಡಿಸ್ಟರ್ಬ್ ಆಗಿದೆ ಅಂತ ಹೇಳಿ ಅರ್ಜುನ ಜೊತೆ ಯುದ್ಧ ಮಾಡ್ತಾನೆ. ಅರ್ಜುನ ಅವನು ತನ್ನ ಆಗ್ನೇಯಾಸ್ತ್ರದಿಂದ ಆ ಒಂದು ಗಂಧರ್ವನನ್ನು ಮೂರ್ಛೆ ಹೋಗಿಸ್ತಾನೆ, ಸೋಲಿಸ್ತಾನೆ. ಆಮೇಲೆ ಅವನು ಎದ್ದೇಳ್ತಾನೆ. ಎದ್ದ ಮೇಲೆ ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಹೇಳ್ತಾನೆ, ನಾವು ಗಂಧರ್ವರು, ನಮಗೆ ಕತ್ತಲಿನಲ್ಲಿ ಹಗಲಿನಷ್ಟೇ ಸ್ಪಷ್ಟವಾದ ಗುರುತನ್ನು ನಾವು ಹಿಡಿಯಬಲ್ಲೆವು, ಆದರೆ ನೀವು ಮಾನವರು, ಇದು ಹೇಗೆ ಅಂದಾಗ ಆ ಒಂದು ಸಂದರ್ಭದಲ್ಲಿ ಅರ್ಜುನ ಈ ಚಾಕ್ಷಸ ಸಾಧನೆ ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ. ಗಂಧರ್ವನ ಜೊತೆ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಬ್ರೀಫ್ ಆಗಿದೆ, ಇದನ್ನು ವ್ಯಾಸರು ಬರೆದಿದ್ದಾರೆ. ಆ ಉದಾಹರಣೆನ ತೆಗೆದುಕೊಂಡು ನಾವು ನೋಡ್ತಾ ಹೋದಾಗ ಏನು ಅಂತಂದರೆ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಕಾಮ ಅಂದರೆ ನಮ್ಮ ಇಚ್ಛೆ. ಕಾಮ ಅಂದರೆ ಇಲ್ಲಿ ಕೆಟ್ಟು ಭಾವನೆ ಬೇಡ. ಕಾಮ ಅಂತಂದರೆ ಇಚ್ಛೆ. ಆ ಇಚ್ಛೆಯನ್ನು ಒಂದು ಹಂತಕ್ಕೆ ತಂದಾಗ ಅದು ಪ್ರಾಕ್ಟಿಕಲಿ ಆ್ಯಕ್ಚುಲೈಸ್ ಆಗುತ್ತೆ ಆ ವ್ಯಕ್ತಿಗೆ. ಒಂದು ಹಂತ ಅಂದರೆ ಯಾವುದು? ದೈವಿಕ ಅನುಪಾತ, ಡಿವೈನ್ ಪ್ರಪೋರ್ಷನ್ 1.632. ಇದ್ರ ಬಗ್ಗೆ ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ, ವೇದಿಕ ವಿಕಾಸದಲ್ಲಿ, ವೇದ ವಿಕಾಸ ಅಥವಾ ವೇದಿಕ ಎವಲ್ಯೂಷನಲ್ಲಿ. ಅದರಲ್ಲಿ ಡೀಟೇಲಾಗಿ ನೋಡ್ಕೊಳ್ಳಿ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಈ ರೀತಿಯಾಗಿ ಒಂದು ಡಿವೈನ್ ಪ್ರಪೋರ್ಷನ್ 1.632 ಅಂತ ಏನಿದೆ, ಅದನ್ನು ಮುಟ್ಟಿದಾಗ ವಾಸ್ತವೀಕರಣವಾಗುತ್ತೆ. ಇದರ ಒಂದು ಆಳವಾದ
ಅಧ್ಯಯನ ಮಾಡಿ ಅದನ್ನು ವೆಸ್ಟರ್ನೈಸ್ ಮಾಡಿರೋದೇ ಲಾ ಆಫ್ ಅಟ್ರಾಕ್ಷನ್. ಅದು ಕೂಡ ಭಾಳ ಪಾಪ್ಯುಲರ್ ಬುಕ್ ಆಗಿದೆ. ಅದರಿಂದ ತುಂಬ ಜನ ತಮ್ಮ ಸಾಧನೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ, ಅಂದರೆ ತಮ್ಮ ವಿಚಾರಗಳನ್ನು. ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿ ನಮ್ಮ ಇಷ್ಟಗಳನ್ನು ಮಾಡಿ, ಯಾವುದೇ ಇಷ್ಟ ಅದನ್ನು ನಾವು ಇಚ್ಛೆಗಳನ್ನು ಆ್ಯಕ್ಚುಲೈಸ್ ಮಾಡ್ಕೋಬಹುದು. ಇಚ್ಛೆಗಳನ್ನು ತೀವ್ರಗೊಳಿಸಿ ಅದು 1.632 ಅನ್ನೋ ಒಂದು ವ್ಯಾಲ್ಯೂವನ್ನು ಮುಟ್ಟಿದಾಗ ನಾವು ಅದನ್ನು ಆ್ಯಕ್ಚುಲೈಸ್ ಮಾಡ್ಕೋಬೋದು ಅನ್ನೋದು ಆ ಸಾಧನೆಯಿಂದ ನಾವು ತಿಳ್ಕೊಂಡ್ವಿ. ಆ ಸಾಧನೆ ತಿಳ್ಕೊಂಡು ಅದರ ಮಾಡೋಕ್ಕೆ ಆಗೋದಿಲ್ಲ, ಸಾಧನೆ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಅಲ್ಲಿ ಏನು ಬೇಕು ಸಾಧನೆ ಮಾಡೋದಕ್ಕೆ? ಆ ಒಂದು ಸಂಕಲ್ಪವನ್ನು ಮಾಡಿದರೆ ನಮ್ಮ ಉತ್ಕರ್ಷಣಂ ಅನ್ನೋ ಒಂದು ಸಂಸ್ಥೆಯಿಂದ ನಾವು ಮಾಡಿರುವಂಥ ಬೀಜಾಕ್ಷರಗಳ ಡಿಸೈನ್ ಅದು ಲಕ್ಷಾಂತರ ಇದೆ. ಅದರಲ್ಲಿ ಕಲರ್ ಆ್ಯಂಡ್ ಸೌಂಡ್ ಥೆರಪಿ, ರೆಸೊನೆನ್ಸ್, ಅವುಗಳ ಎರಡರ ರೆಸೊನೆನ್ಸಿಂದ ಈ ಚಾಕ್ಷಸ ಅನ್ನೋ ಸಾಧನೆ ಆ ವ್ಯಕ್ತಿಯಲ್ಲಿ ನಡೆಯುವ ಹಾಗೆ ನಾವು ಮಾಡಬಹುದು. ಆದರೆ ಆ ವ್ಯಕ್ತಿಯಲ್ಲಿ ಸಂಕಲ್ಪ ದೃಢವಾಗಿರಬೇಕು. ಈ ರೀತಿಯಾದ ಒಂದು ಫ್ಯಾಂಟಮ್ ಪೇಯ್ನ್ ಅಂತ ನಾವೇನು ಇದುವರೆಗೆ ಮಾತನಾಡಿದ್ವಿ, ಆ ಫ್ಯಾಂಟಮ್ ಪೇಯ್ನ್ಗಳನ್ನು ನಾವು, ಅದು ಯಾವುದೇ ಇರಬಹುದು, ಯಾವುದೇ ಪ್ರಕಾರ ಪೇಯ್ನ್ಗಳಿರ್ಬೋದು, ಟಿಂಗ್ಲಿಂಗ್ ಇರ್ಬೋದು, ಥ್ರಾಬಿಂಗ್ ಇರ್ಬೋದು, ಬರ್ನಿಂಗ್ ಇರ್ಬೋದು, ಏನೇ ಇರ್ಬೋದು, ಯಾವುದೇ ರೀತಿ ಪೇಯ್ನ್ ಆಚೆ ಬರೋದಕ್ಕೆ ಒಂದು ಮೆಡಿಕಲ್ ಸಿಸ್ಟಮ್ ಇದೆ. ಆ ಮೆಡಿಕಲ್ ಸಿಸ್ಟಮಲ್ಲಿ ಹೋಗೋಕ್ಕಾಗದೇ ಇರೋರಿಗೆ, ಅಫೋರ್ಡ್ ಮಾಡೋಕ್ಕಾಗದೇ ಇರೋರಿಗೆ, ಅಥವಾ ಅಲ್ಲಿ ಹೋಗಿ ನಂತರ ವಾಸಿ ಆಗದೇ ಇರೋರು, ಅವರು ನಮ್ಮ ಉತ್ಕರ್ಷಣಮ್ಮಲ್ಲಿ ಈ ಒಂದು ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ ಅವರಿಗೆ ಆ ಒಂದು ಚಾಕ್ಷಸ ಅನ್ನೋ ಸಾಧನೆಯ ಫಲಿತಾಂಶವನ್ನು ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿ ಕೊಡ್ತೇವೆ. ಅಂದರೆ ಅವರೇನೂ ಮಾಡಬೇಕಾಗಿಲ್ಲ. ದೇ ಶುಡ್ ಅಲೋ ದೆಮ್ಸೆಲ್ಫ್, ದೇ ಶುಡ್ ಪರ್ಮಿಟ್ ದೆಮ್ಸೆಲ್ಫ್ ವಿತ್ ದಿ ಡಿಟರ್ಮಿನೇಷನ್. ಇದನ್ನು ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಆಫ್ಲೈನು 9 ದಿನ ಆಫ್ಲೈನ್, 9 ಫುಲ್ ಡೇಸ್, ಅಂದರೆ ಅರೌಂಡ್ 200 ಚೇಂಜ್ ಅವರ್ಸ್ ಕಂಟಿನ್ಯೂಯಸ್ ಟ್ರೀಟ್ಮೆಂಟಿಂದ ಮೊಟ್ಟ ಮೊದಲು ಆ ಒಂದು ಆಪರ್ಚುನಿಟಿ, ಆ ಚಾಕ್ಷಸ ಅನ್ನೋ ಒಂದು ಆಪರ್ಚುನಿಟಿ, ಫ್ಯಾಂಟಮ್ ಪೇಯ್ನನ್ನು ಕ್ಯೂರ್ ಆಗೋದಕ್ಕೆ ಬೇಕಾಗಿರುವಂತಹ ಒಂದು ಇನ್ನರ್ ಇಂಟೆಲಿಜೆನ್ಸನ್ನ ಓಪನಿಂಗನ್ನು ಮಾಡಿಕೊಡಲಾಗುತ್ತೆ. ನಂತರ ಅವರು ಮನೆಗಳಿಗೆ ಹೋಗಿ ಅವರ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಆನ್ಲೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಈ ಹಲವಾರು ತಿಂಗಳುಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಸುಮಾರು ಜನ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ, ಉಪಯೋಗಿಸ್ತಾ ಇದ್ದಾರೆ, ಈಗಲೂ ಉಪಯೋಗಿಸಿ ಫಲವನ್ನು ಕೂಡ ಕಂಡಿದ್ದಾರೆ. ರಾತ್ರಿ ಮತ್ತೆ 10ರಿಂದ ಬೆಳಗ್ಗೆ 6 ಕಂಟಿನ್ಯೂ, ಅವ್ರೇನು ಮಾಡಬೇಕಾಗಿಲ್ಲ. ಆನ್ ಮಾಡಿ ಒಂದು ಮೊಬೈಲು ಅಥವಾ ಒಂದು ಲ್ಯಾಪ್ಟಾಪ್ ಇದ್ದರೆ ಅದನ್ನು ಆನ್ ಮಾಡಿ ಇಟ್ಕೊಂಡು ಈ ಒಂದು ಇಫ್ ದೇ ಅಲೋ ದೆಮ್ಸೆಲ್ಫ್, ಯಾವುದನ್ನು, ತಮ್ಮ ಇಚ್ಛೆ, ತಮ್ಮ ಸಂಕಲ್ಪ, ತಮಗೇನು ಬೇಕು, ಅದರಲ್ಲಿ ಫ್ಯಾಂಟಮ್ ಪೇಯ್ನ್ ಅನ್ನೋದು ಕೂಡ ಒಂದು ತೊಂದರೆ. ಆ ತೊಂದರೆಯಿಂದ ಆಚೆ ಬರೋಲಿಕ್ಕೆ ಅವರು ಡಿಟರ್ಮಿನೇಟ್ ಮಾಡಿ, ಆ ಡಿಟರ್ಮಿನೇಷನ್ನಿಂದ ಅವರು ಕೇವಲ ಬಾಡಿ ಮೈಂಡ್ ಇಂಟೆಲೆಕ್ಟಿನ ಫ್ರೀಯಾಗಿ ಬಿಟ್ಟು ಉಪಯೋಗಿಸದೆ ತಮ್ಮ ಪಾಡಿಗೆ ತಾವು ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದಾರೆ ಸಾಕು, ಇಲ್ಲಿ ಬಂದರೂ ಅಷ್ಟೇ ಮಾಡಬೇಕು, ಮನೆಯಲ್ಲಿದ್ದರೂ ರಾತ್ರಿ 10ರಿಂದ 6 ಅಷ್ಟೇ ಮಾಡಬೇಕು. ಆ ಥರ ಮಾಡ್ತಾ ಬಂದರೆ ನನ್ನ ಒಂದು ಅನುಭವ ಇದುವರೆಗೆ ತೆಗೆದುಕೊಂಡಿರೋ ಪ್ರಕಾರದಲ್ಲಿ 6 ತಿಂಗಳು ಮಿನಿಮಮ್, 1 ವರ್ಷದಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ಗಳು ನಾನು ಕಂಡಿದ್ದೇನೆ. ಈ ರೀತಿಯಾಗಿ ಫ್ಯಾಂಟಮ್ ಪೇಯ್ನ್ಸನ್ನು ನಾವು ಈ ಉತ್ಕರ್ಷಣಂ ಸಂಸ್ಥೆಯಿಂದ ಕ್ಯೂರ್ ಮಾಡಲಾಗ್ತಾ ಇದೆ. ಆದರೆ ಯಾರಿಗೆ ಆ ಒಂದು ಸಂಕಲ್ಪವೇ ಇಲ್ಲ ಅವರಿಗೆ ಕಷ್ಟ ಆಗಬಹುದು. ಆದರೆ ಯಾರಿಗೆ ಸಂಕಲ್ಪ ಇದೆ, ಅಂದರೆ ಯಾರಾದರೂ ಪೇಯ್ನ್ ಆದರೆ ಪೇಯ್ನಿಂದ ಆಚೆ ಬರಬೇಕು ಅಂತ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟೇ ಪಡ್ತಾರೆ. ಹಾಗಾಗಿ ಅಂಥವರಿಗೆ ನಮ್ಮ ಉತ್ಕರ್ಷಣಂ ಸಂಸ್ಥೆ ಸದಾ ಸ್ವಾಗತ ಕೋರುತ್ತೆ. ಇಷ್ಟು ಇವತ್ತಿನ ಒಂದು ಮಾತು. ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ಇವತ್ತು ಮಾತನಾಡಿದ ಟಾಪಿಕ್ನ ಬಗ್ಗೆ ಯಾರಿಗಾರ ಪ್ರಶ್ನೆಗಳಿದೆಯಾ? ಕೇಳಿ ಕೀರ್ತಿ ಅವರೇ. ಲಾ ಆಫ್ ಅಟ್ರಾಕ್ಷನ್ ಅಂದ್ರಲ್ಲ ಸರ್, ಅದು ಅಂದ್ರೆ ಹೇಗೆ ಸರ್ ಈಗ ನಾವು ಮಾಡ್ಕೋಬೇಕು ಅಂತಂದ್ರೆ ಹೇಗೆ
ಮಾಡ್ಕೋಬಹುದು? ಅದೇ ನಾನು ಹೇಳಿದ್ನಲ್ಲ, ಅದು ಲಾ ಆಫ್ ಅಟ್ರಾಕ್ಷನ್, ಅದು ವೆಸ್ಟರ್ನೈಸ್ಡ್. ಆದರೆ ವೇದ ಪ್ರಕಾರದಲ್ಲಿ ಚಾಕ್ಷಸ ಅಂದರೆ ನಮ್ಮ ಇಚ್ಛೆಯನ್ನು ಪ್ರಬಲಗೊಳಿಸುತ್ತಾ ಹೋಗುವುದು. ಅಂದರೆ ನಾವು ಹೇಗೆ ಒಂದು ಕೊರಗಲ್ಲಿ ಸಿಗಾಕೊಂಡು ಆ ಕೊರಗೆ ನಮ್ಮನ್ನು ಬಿಟ್ಟು ಹೋಗದೆ ಇರೋ ಹಾಗೆ ಮಾಡ್ಕೊಂಡ್ಬಿಡ್ತೀವಿ, ಆ ರೀತಿಯಾದ ಒಂದು ಎಫರ್ಟನ್ನು ನಾವು ಇಲ್ಲಿ ನಮ್ಮ ಇಚ್ಛೆಗಳಿಗಾಗಿ ಹಾಕುವಂಥದ್ದು. ಅದನ್ನು ಮ್ಯಾಥಮೆಟಿಕಲಿ ರಿಕರ್ಸಿವ್ ಫಂಕ್ಷನ್ ಅಂದರೆ ವೃತ್ರ ಅನ್ನೋ ಒಂದು ರೀತಿಯಲ್ಲಿ ನಾವು ಅದೇ ಭಾವದಲ್ಲಿ, ಅದೇ ಸಂಕಲ್ಪದಲ್ಲಿ ನಾವು ಮುಂದುವರಿತಾ ಇದ್ದರೆ ನಮ್ಮ ವೇದ ಮಂತ್ರಗಳ ಸಹಾಯದಿಂದ ಆ ಒಂದು ಸಾಧನೆಯನ್ನು ಮಾಡಿಕೊಂಡು ಜೀವನದಲ್ಲಿ ಈಗ ಏನು ಬೇಕಾದರೂ ಪಡಿಬಹುದು. ಆದರೆ ನಾನೀಗ ಫ್ಯಾಂಟಮ್ ಪೇಯ್ನ್ಗಳಿಗೆ ಬಗ್ಗೆ ಮಾತಾಡ್ತಿರೋದ್ರಿಂದ ಈ ಫ್ಯಾಂಟಮ್ ಪೇಯ್ನ್ಗಳಿಂದ ಅವರಿಗೆ ಸ್ವಂತ ಸಾಧನೆಯ ಶಕ್ತಿ ಇದ್ದವರು ಅವರು ತಾವೇ ಮಂತ್ರಗಳನ್ನು ಉಪಯೋಗಿಸಿ, ಆ ಸಂಬಂಧಿತ ಮಂತ್ರಗಳು, ಅದಕ್ಕೆಲ್ಲ ಒಂದು 2,500 ಮಂತ್ರಗಳಿದೆ, ಆ ಮಂತ್ರಗಳನ್ನು ಉಪಯೋಗಿಸಿ ತಾವೇ ಸ್ವಂತವಾಗಿ ಹೋಗಿಸ್ಕೋಬೋದು. ಅದಾಗದೇ ಇದ್ದವರು ನಮ್ಮಲ್ಲಿಗೆ ಬರಬಹುದು, ನಮ್ಮಲ್ಲಿ ಬರೋಕ್ಕಾಗದೇ ಇದ್ದವರು ಮೆಡಿಕಲಿ ಹೋಗ್ಬೋದು. ಆದರೆ ಮೆಡಿಕಲಿ ಅವರು ಈ ಕೆಲವು ಮೆಥಡ್ಗಳಲ್ಲಿ ಮಾತ್ರ ಮಾಡ್ತಾರೆ. ಆದರೆ ಈ ಮೆಥಡ್ಗಳಲ್ಲಿ ಕಾರಣ ಅಂದರೆ ಫಿಸಿಕಲಿ, ಸೈಕಲಾಜಿಕಲಿ ಆ್ಯಂಡ್ ನರ್ವ್, ಈ ಮೂರಲ್ಲಿ ಇಲ್ಲದೇ ಇರುವ ಕಾರಣವೇನಾದರೂ ಮನುಷ್ಯನ ನೋವಿಗೆ ಕಾರಣವಾಗಿದ್ದರೆ ಅದು ಇಡೀ ಜಗತ್ತಿನಲ್ಲಿ ನಮ್ಮ ಒಂದು ಈ ಉತ್ಕರ್ಷಣ ಅಲ್ಲಿ ಮಾತ್ರ ಅದಕ್ಕೆ ಉತ್ತರ ಇರೋದು. ಅಂದರೆ ಅವರು ತಾವೇ ಸ್ವತಃ ಮಾಡ್ಬೋದು, ಆದರೆ ಕಾರಣವೇನಾದರೂ ಫಿಸಿಯಲಾಜಿಕಲ್, ಸೈಕಲಾಜಿಕಲ್ ಆ್ಯಂಡ್ ನರ್ವ್ ಸಿಸ್ಟಮಿಂದ ಮೀರಿದರೆ ಅವರು ಇಲ್ಲೇ ಬರಬೇಕಾಗತ್ತೆ. ನಾವು ಹೇಳಿದ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಖಂಡಿತವಾಗಿ ಅವರಿಗೆ ಪೇನಿಂದ ಆಚೆ ಬರೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಆಯ್ತಾ ಕೀರ್ತಿ ಅವರೇ? ಹಾ ಸರ್, ಅಂದ್ರೆ ಇದು ಲಾ ಆಫ್ ಅಟ್ರಾಕ್ಷನ್, ಅದೇ ಇದು ಚಾಕ್ಷಸ ಸಾಧನೆ ಅಂತ ಹೇಳಿದ್ರ ಸರ್, ಅದನ್ನ ಫೀಲ್ ಮಾಡ್ಕೊಂಡೇ ಇರ್ಬೇಕಾ ಹೇಗೆ ಸರ್? ಅಂದ್ರೆ ಇದ್ರಲ್ಲಿ ಇಮ್ಯಾಜಿನೇಷನ್ ಮತ್ತೆ ವಿಜುವಲೈಸೇಷನ್ ಎಲ್ಲ ಬರುತ್ತಲ್ಲ ಸರ್, ಆ ಟೈಪ್ ಅಲ್ಲೂ ಆಗುತ್ತಾ ಇದು? ನೀವು ಯಾರನ್ನಾರ ಲವ್ ಮಾಡಿದ್ರಾ? ಹಾ ಸರ್. ಅವಾಗ ಹೇಗಿತ್ತು ಆ ಇಂಟೆನ್ಸಿಟಿ? ಕೂತಲ್ಲಿ, ಮಲಗಿದಲ್ಲಿ, ನಿಂತಲ್ಲಿ, ಊಟದಲ್ಲಿ, ನಿದ್ದೆಯಲ್ಲಿ, ಎಲ್ಲದರಲ್ಲೂ ಅದೇ ಧ್ಯಾನ ಅಲ್ಲ. ತಪ್ಪು ತಿಳ್ಕೊಬೇಡಿ. ಇದಕ್ಕಿಂತ ಆ ಇಂಟೆನ್ಸಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಆ ಒಂದು ಇಂಟೆನ್ಸಿಟಿ ಏನಿದೆ, ಆ ಇಂಟೆನ್ಸಿಟಿ ನಿಮ್ಮಲ್ಲಿ ನಿಮ್ಮ ನೋವಿಂದ ಆಚೆ ಬರಲಿಕ್ಕಾಗಿ ಉಂಟಾಗುತ್ತಿದೆಯಾ, ಅಥವಾ ಕೇವಲ ನಿರಾಸೆ, ಡಿಪ್ರೆಷನ್ಗಳಲ್ಲಿ ಚಲಿಸುತ್ತಿದ್ದೀರಾ? ಇದು ಮುಖ್ಯ. ಓಕೆ ಸರ್, ಗಾಟ್ ಇಟ್. ಕೇಳಿ ಪ್ರವೀಣ್. ಏನಿಲ್ಲ, ಇದಕ್ಕೆ ನೀವ್ ಹೇಳಿದ್ರಲ್ಲ ನೀವು, ಇದಕ್ಕೆ ಒಂದು ವಯಸ್ಸಿನ ವಯೋಮಿತಿ ಏನಾದ್ರು ಇದೆಯಾ, ಅಥವಾ ಒಂದು ನೀವ್ ಹೇಳಿದ್ರೆ ಅಲ್ಲಿಗೆ ಬರ್ಬೇಕು ಅಂತ ಹೇಳಿದ್ರಲ್ಲ ನೀವು, ಒಂದು 65-70 ವರ್ಷ ಅವ್ರಿಗೆ ಇಚ್ಛೆ ಇರುತ್ತೆ, ಹೌದು ನಾನು ಇದ್ ಮಾಡ್ಕೋಬೇಕು ಅಂತ ಪಾಸಿಟಿವ್ ಇರುತ್ತೆ. ಬಟ್ ಅವ್ರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಪ್ಲಸ್ ದೈಹಿಕವಾಗಿ ಸಪೋರ್ಟ್ ಮಾಡಲ್ಲ, ಅಂತವ್ರು ಅಲ್ಲಿಗೆ ಬರ್ಬೇಕಾಗತ್ತಾ? ಬಂದ್ರೆ ಒಳ್ಳೆಯದು. ಅಂದ್ರೆ ಕಡಿಮೆ ಸಮಯದಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಆಚೆ ತರ್ಬೋದು. ಇಲ್ಲ ಬರೋಕ್ಕಾಗಲಿಲ್ಲ, ಬೆಡ್ ರಿಡನ್ ಆಗಿದೆ ಅಥವಾ ಏನೋ ಕಂಡೀಷನ್ಗಳಿಂದ ಬರೋಕ್ಕಾಗೋದಿಲ್ಲ ಅಂತಂದರೆ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆ ನಾವು ಮಾಡುವಂತಹ ಆನ್ಲೈನನ್ನು ತಗೋಬೇಕಾಗತ್ತೆ ಪ್ರವೀಣ್ ಅವರೇ. ಇದಕ್ಕೆ ತೀರಾ ಸಣ್ಣ ಮಕ್ಕಳಿಗೆ ಆಗೋದಿಲ್ಲ, ಯಾಕೆಂದರೆ ತಿಳುವಳಿಕೆ ಹೇಳಲಿಕ್ಕೆ ಆಗೋದಿಲ್ಲ. ಕನಿಷ್ಠ ಒಂದು 8 ವರ್ಷ ಮತ್ತು ಅದರಿಂದ ಮೇಲ್ಪಟ್ಟ ಇವರಿಗೆ ನಾವು ಮಾಡಬಹುದು. ಮಕ್ಕಳಿಗೆ ಬಲವಂತವಾಗಿ ಅವರ ತಂದೆ ತಾಯಿಗಳು ಸಪೋರ್ಟ್ ಮಾಡಿದ್ರೆ ಮಾಡಬಹುದು, ಅಥವಾ ಸ್ವಂತ ಇಚ್ಛೆಯಿಂದ ಮಾಡಬೇಕು ಅಂತಂದ್ರೆ ಅವರಿಗೆ ಒಂದು ತಿಳುವಳಿಕೆ ಇರಬೇಕಾಗತ್ತೆ ಪ್ರವೀಣ್. ಅದೇ ಮಿನಿಮಮ್ ಒಂದು ತಿಳುವಳಿಕೆಯಿಂದ ಒಂದು 12 ವರ್ಷ ಮೇಲಿರೋರಿಗೆ, ಮತ್ತೆ ಒಂದು ಬೆಡ್ ರಿಟರ್ನ್ ಅಂತ ಹೇಳಿದ್ರೆ ಒಂದು 65 ವರ್ಷ ಒಳಗೆ, ಅಲ್ಲಿ ಒಂದು 60 ವರ್ಷ 65 ವರ್ಷ ಒಳಗಿರೋಬೇಕಾದ್ರೆ ಮನೆಯಲ್ಲೇ ಬೇಕಾದ್ರೆ ನೀವು ಮಾಡ್ಕೋಬಹುದು. ಅಲ್ಲ, ಒಳಗಿರೋರಲ್ಲ, 12 ವರ್ಷದ ಮೇಲ್ಪಟ್ಟು ಯಾರಿಗಾದರೂ ಮಾಡಬಹುದು. ಇಲ್ಲಿ ಬಂದರೂ ಟ್ರೀಟ್ ಮಾಡ್ತೀವಿ, ಇಲ್ಲ ಅವ್ರ ಮನೆ ಇದ್ರು ಕೂಡ ನಾವು ಟ್ರೀಟ್ ಮಾಡ್ತೀವಿ ಆನ್ಲೈನಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಕೇಳಿ, 12 ವರ್ಷ ಅಂದ್ರಲ್ಲ ಸರ್, ನನ್ನ ಮಗಳು 8 ವರ್ಷಕ್ಕೆ ಬಂದಿಲ್ಲಲ್ಲ ಸರ್, 8 ಇಯರ್ಸ್. ಹೌದು, ಅದು ನೀವು ಬಂದಿದ್ರಲ್ಲ, ಹಾಗಾಗಿ ನೀವು ಅದನ್ನೇ ನಾನು ಹೇಳಿದ್ದು. ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಿ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದರೆ, ಯಾಕೆಂದ್ರೆ ಅವರಿಗೆ
ಈ ಚಾಕ್ಷಸ ಸಾಧನೆ ಮಾಡು, ಇಚ್ಛೆ ಪಡು, ಅವುಗಳ ಗಮನ ಬೇರೆ ಇರುತ್ತೆ. ಹಾಗಾಗಿ ತಂದೆ ತಾಯಿಗಳನ್ನ ಕರ್ಕೊಂಬಂದರೆ ಅವ್ರಿಗೂ ಇಂಟ್ರೆಸ್ಟ್, ಅವ್ರಿಗೆ ಅರ್ಥವಾಗಿ ಕರ್ಕೊಂಬಂದರೆ ಖಂಡಿತ ವರ್ಕ್ ಆಗುತ್ತೆ. ಸುಧಾ ಅವರೇ, ನಿಮ್ಮ ಮಗಳ ರಿಸಲ್ಟ್ ಹೇಗೆ ಬಂದಿತ್ತು ಬಂದಮೇಲೆ? ಚೆನ್ನಾಗಿತ್ತು ಸರ್, ಯಾವಾಗಲೂ ಚೆನ್ನಾಗಿ ನಡೀತಾ ಇದೆ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಇಲ್ಲೇ ಉದಾಹರಣೆಗಳಿದೆ. ಮಗಳಂತಲ್ಲ, ಮಗಂದು ಅಷ್ಟೇ ಸರ್. ಹಾ, ಚೇಂಜ್ ಆಗಿದೆ. ಮಗನಿಗೆ ಎಷ್ಟು ವರ್ಷ? ಇವಾಗ ನೀವು ಹೇಳಿದ್ರಲ್ಲ ಸರ್, ಅವನಿಗೆ ಇವಾಗ 13 ವರ್ಷ. ಚೇಂಜಸ್ ಆಗಿದೆ ಇವಾಗ ನನ್ನಲ್ಲಿ. ಇವಾಗ ನೀವು ಹೇಳಿದ್ರಲ್ಲ ಸರ್, ಲೋ ಆಫ್ ಅಟ್ರಾಕ್ಷನ್ ಅಂತ. ಆ ಅಟ್ರಾಕ್ಷನ್ ನನಗೆ ಇವಾಗ ಯಾರು ಅಂದ್ರೆ ಯೋಗ, ಧ್ಯಾನ, ಅದರಲ್ಲೇನೋ ಮಾಡ್ಬೇಕು ಅನ್ನೋ ಹುಚ್ಚು. ಎಸ್ ಎಸ್ ಎಸ್. ಪ್ರವೀಣ್, ಗೊತ್ತಾಯ್ತೇನಪ್ಪ? ಇಲ್ಲೇ ಉದಾಹರಣೆ ಕೇಳಿಸ್ಕೊಂಡ್ರ? ಅರ್ಥ ಆಯ್ತು ಸರ್. ಇವಾಗ ಮಾತಾಡಿದ್ರಲ್ಲ ನೀವು, ಯಾವತ್ತೂ ಕೂಡ ನೀವು ಅವ್ರಿಗೆ ಲವ್ ಮಾಡೋದನ್ನ ಕೇಳಿದ್ರಲ್ಲ ನೀವು. ಬಟ್ ಅದು ಉದ್ದೇಶ ಮನೋಸ್ಫೂರ್ತಿ ನಿಮ್ಗೆ ತುಂಬಾ ಆಕ್ಟಿವ್ ಆಗಿತ್ತು ಅಂತಂದ್ರೆ ನಿಮ್ಗೆ ಇದು ಬೇಗ ಫಲಿಸುತ್ತೆ ಅಂತ ನೀವು ಹೇಳಿದ್ರೆ ನಂಗೆ ಅರ್ಥ ಆಯ್ತು ಸರ್ ನನಗೆ. ಓಕೆ 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 ಓಕೆ. ಕೇಳಿ ಸುಮತಿ ಅವರೇ. ಸರ್, ಇದು ಚಾಕ್ಷಸ ವಿದ್ಯೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಸಾಧನೆ ಅಂತ ಅಂದ್ಬಿಟ್ಟು, ಈಗ ಯಾವ್ದಾದ್ರು ಒಂದು ಸಂಕಲ್ಪ ಮಾಡಿ ಏನಾದ್ರು ಪಡ್ಕೋಬೇಕು ಅಂತ ಕೆಲಸ ಮಾಡ್ಬೇಕಂದ್ರೆ, ಈಗ ಕೆಲವು ಕರ್ಮಗಳ ರೀಸನ್ನಿಂದ ನಮ್ಗೆ ಏನಾದ್ರು ಅಡ್ಡಿ ಆತಂಕಗಳು, ನಾವೇನಾದ್ರು ಅನ್ಕೊಳ್ಳೋ ಕೆಲಸ ಆಗಿರ್ಬೋದು. ಅವಾಗ ನೀವು ಟ್ರೀಟ್ಮೆಂಟ್ ಮಾಡ್ತಾ ಇದ್ರಲ್ಲ ಸರ್, ಅದು ಕರ್ಮದಿಂದ ಕ್ರಿಯೇಟ್ ಮಾಡಿ ಏನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತಾ? ಹೌದು. ಕರ್ಮ ಅಂತಂದ್ರೆ ಆಕ್ಚುಲಿ ಇಟ್ ಈಸ್ ಎ ಕೈಂಡ್ ಆಫ್ ಮೆಮೊರಿ. ಫಂಡಮೆಂಟಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇಟ್ ಈಸ್ ಎ ಮೆಮೊರಿ. ಆ ಮೆಮೊರಿನ ಆಲ್ಟ್ರ್ ಮಾಡಿದಾಗ ಏನಾಗುತ್ತೆ, ಕರ್ಮ ಫಲಗಳು ಡೆಮಾಲಿಷ್ ಆದಾಗ ಅಡ್ಡಿ ಆತಂಕಗಳು ದೂರ ಆಗುತ್ತೆ. ಇಟ್ಸ್ ಎ ಸಿಂಪಲ್ ಮ್ಯಾಥಮೆಟಿಕ್ಸ್. ಓಕೆ. ಆದರೆ ಅದು ಸ್ವಂತವಾಗಿ ಸಾಧನೆಯಿಂದ, ಚಾಕ್ಷರ ಸಾಧನೆಯಿಂದ ಮಾಡಬಹುದು. ಅದಾಗದೆ ಅಂದರೆ ಅದನ್ನು ನಾನು ಥಿಯರಿಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಆಗಿ ಮಾಡೋದು ತುಂಬ ಕಷ್ಟ ಇದೆ. ಐ ನೋ ದಟ್. ಅದಕ್ಕೆ ನಮ್ಮ ಉತ್ಕರ್ಷ ನಮಗೆ ಬಂದಾಗ ಕೇವಲ ಫ್ಯಾಂಟಮ್ ಪೇಯ್ನ್ ಅಂತಲೇ ಅಲ್ಲ, ಅವರ ಯಾವುದೇ ಇಚ್ಛೆಯ ಒಂದು ಪರಿಪೂರ್ಣತೆಗಾಗಿ ಇಲ್ಲಿ ನಮ್ಮಲ್ಲಿ ಬಂದರೆ ಅಥವಾ ನಮ್ಮ ಹತ್ರ ಆ ಒಂದು ನಮ್ಮ ಮಾರ್ಗದರ್ಶನದಲ್ಲಿ ಅವ್ರು ನಡೆದ್ರೆ, ಅವರು ಖಂಡಿತವಾಗಿ ಅವರು ಆ ಡಿವೈನ್ ಪ್ರಪೋರ್ಷನ್ ಅನ್ನೋದನ್ನು ಒಂದು ಮುಟ್ಟಿದಾಗ ಅವರಿಗೆ ಘಟನೆ ಸಂಭವಿಸುತ್ತೆ. ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ನಾವು ಮಾಡಬೇಕಾದ ಟ್ರೀಟ್ಮೆಂಟ್ ಇಲ್ಲಿ ನಾವು ಮಾಡ್ತಿರೋದಾಗ ಇಲ್ಲಿ ನಮ್ಮ ಈ ವೇದ ಸಂಸ್ಕಾರದಲ್ಲಿ ಇಲ್ಲಿ ಬೇರೆ ಥರ. ಈಗ ಜಿಮ್ಗೆ ಹೋಗ್ತೀರಾ, ಪ್ರತಿದಿನ ಒಂದು ಇದು ಗೊತ್ತಾಗುತ್ತೆ, ಪ್ರೋಗ್ರೆಷನ್. ಅಂದರೆ ಇವತ್ತು ಇಷ್ಟ ಆಯಿತು, ನಾಳೆ ಇಷ್ಟ ಆಯಿತು, ನನಗೆ ನಾಡಿದ್ದು ಇಷ್ಟು ಬಾಡಿ ಬಂತು, ನಾಡಿದ್ದು ನಾನು ಹಿಂಗೆ ಸಣ್ಣ ಅದೇ, ಹಿಂಗೆ ದಪ್ಪ ಅದೇ ಗೊತ್ತಾಗ್ತಾ ಹೋಗುತ್ತೆ ಕನ್ನಡಿ ನೋಡ್ಕೊತಾ ಹೋದ್ರೆ, ಪ್ರೋಗ್ರೆಸಿವ್ ಆಗಿ. ಆದರೆ ಇಲ್ಲಿ ಈ ವೇದ ಪ್ರಕಾರ ಹೇಳುವಂಥ ಸಾಧನೆಗಳಲ್ಲಿ ಇಲ್ಲ ನಡೆಯುತ್ತೆ, ಇಲ್ಲ ನಡೆಯಲ್ಲ, ಎರಡೇ ಆಪ್ಷನ್. ಅಂದರೆ 10% ಆಯಿತು, 20% ಆಯಿತು, 99% ಆಯಿತು, ಗೊತ್ತಾಗೋದಿಲ್ಲ. 100/100 ಆದಾಗಲೇ ಮಾತ್ರ ರಿಸಲ್ಟ್ ಬರೋದು. ಹಾಗಾಗಿ ಇಲ್ಲಿ ನಾವು ಪ್ರೋಗ್ರೆಸಿವ್ ರಿಪೋರ್ಟನ್ನು ಇಲ್ಲಿ ಫ್ಯಾಂಟಮ್ ಪೇಯ್ನ್ ಬಗ್ಗೆ ಆಗಲಿ, ಅಥವಾ ಸುಮತಿ ಅವ್ರು ಕೇಳಿದಂಥ ಪ್ರಶ್ನೆ ಆಗಲಿ, ಅಥವಾ ಪ್ರವೀಣ್ ಅವ್ರು ಕೇಳಿದಂಥ ಪ್ರಶ್ನೆ ಆಗಲಿ, ನಾವು ಅಥವಾ ಕೀರ್ತಿ ಅವ್ರು ಕೇಳಿದ್ರು, ಸುಧಾ ಅವ್ರು ಹೇಳಿದ್ರು, ಪ್ರಫುಲ್ಲತಾ ಅವ್ರು ಹೇಳಿದ್ರು, ಯಾವುದನ್ನು ನಾವು ಆ ರೀತಿ ಒಂದು ಪ್ರೋಗ್ರೆಸಿವ್ ಆಗಿ ರಿಪೋರ್ಟನ್ನು ಕೊಡಲಿಕ್ಕಾಗೋದಿಲ್ಲ. ಹಂತವಾಗಿ ಏರ್ತಾ ಇದ್ದೀರಾ ಹಂಗೆ ತೋರ್ಸೋಕ್ಕಾಗೋದಿಲ್ಲ. ಇಲ್ಲಿ ನಡಿಬೇಕು, ಇಲ್ಲ ನಡೆಯಲ್ಲ ಅಂತಂದರೆ ಒಳಗಡೆ ಅದು ಆ ಒಂದು ಡಿವೈನ್ ಪ್ರಪೋರ್ಷನ್ 1.632 ಅನ್ನೋದನ್ನು ಟಚ್ ಆಗ್ತಾ ಇರತ್ತೆ. ಆ ಟಚ್ ಆದ ಕ್ಷಣದಲ್ಲಿ ರಿಸಲ್ಟ್ ಬರುತ್ತೆ, ಟಚ್ ಆಗದೇ ಇರೋ ಹಿಂದಿನ ಕ್ಷಣದಲ್ಲಿ ರಿಸಲ್ಟ್ ಬರೋದಿಲ್ಲ. ಇದು ಒಂದು ಡ್ರಾಬ್ಯಾಕ್ ಅಂತ ನಾನು ಹೇಳಬೇಕು, ಅಥವಾ ಒಂದು ರಿಪೋರ್ಟ್ ಪ್ರೋಗ್ರೆಷನ್ ಆಗುವಂಥ ರಿಪೋರ್ಟ್ ತೋರ್ಸೋಕ್ಕಾಗಲ್ಲ ಅಂತ ಹೇಳಬೇಕು. ಇದು ಒಂದು ಡ್ರಾಬ್ಯಾಕ್ ಅಂತಲ್ಲ, ಪ್ರಕೃತಿ ಇರೋದೇ ಹಾಗೆ, ನೇಚರ್ ಇರೋದೇ ಹಾಗೆ. ಆ ರೀತಿಯಾಗಿ ಇದು ಪ್ರೋಗ್ರೆಷನ್ನಲ್ಲಿಲ್ಲ. ಯಾಕೆ ಅಂದರೆ ಇಟ್ ಈಸ್ ನಾಟ್ ಕಮಿಂಗ್ ಅಂಡರ್ ಅನಾಲಿಟಿಕ್ಸ್, ಇಟ್ ಈಸ್ ಕಮಿಂಗ್ ಅಂಡರ್ ಸಿಂಥಸಿಸ್. ಇದು ಹೇಗೆ ಅಂತ ಅರ್ಥ ಆಗಬೇಕು ಅಂತಂದರೆ, ಫಂಡಮೆಂಟಲ್ ಆಫ್ ಸಿಂಥಸೈಸೇಷನ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿ ಅಂತ ಒಂದು ಪುಸ್ತಕ ಬರೆದಿದ್ದೀನಿ, ಅಥವಾ ಕನ್ನಡದಲ್ಲಿ ಮೂಲಭೂತ ಸೃಜನತೆಯ ಸಂಶ್ಲೇಷಣೆ ಅಂತ ಬರೆದಿದ್ದೀನಿ. ಅದನ್ನು ಓದಿದ್ರೆ ಅರ್ಥ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಕೇಳಿಸುದವ್ರೆ ಸರ್? ಅಂದ್ರೆ ಇವಾಗ ಏನ್ ತಗೊಂತೀವಿ ನಾವ್, ಅದು ಪ್ರೋಗ್ರಾಮು ತಗೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ನಾಳೆ ರಿಸಲ್ಟ್ ಆಗ್ಲಿ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇಲ್ಲ. ಇಟ್ ಟೇಕ್ ಸಮ್ ಟೈಮ್ಸ್. ಆಮೇಲೆ ಅದು ನಾಳೆ ಬರುತ್ತೆ, 1 ವರ್ಷ ಆದ್ಮೇಲೆ ಬರುತ್ತೆ,
ಆ ಥರ ಅಲ್ಲ, ಅದು ನೆಕ್ಸ್ಟ್ ಮೂಮೆಂಟೇ ಬರಬಹುದು, 1 ವರ್ಷ ಆದಮೇಲೂ ಬರಬಹುದು. ಅದು ಅವರನ್ನು ಅವರು ಎಷ್ಟು ಅಲೋ ಮಾಡ್ತಾರೆ ಆ ಒಂದು ಸಂಸ್ಕಾರದಲ್ಲಿ, ಅವರ ಮೆಚುರಿಟಿ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಲ್ಲಿ 99.99% ಆಗಿದ್ರೂ ಕೂಡ ರಿಸಲ್ಟ್ ಕಾಣೋದಿಲ್ಲ. ಓನ್ಲಿ ಇಟ್ ಈಸ್ 100%, ದೆನ್ ಓನ್ಲಿ ರಿಸಲ್ಟ್ ವಿಲ್ ಕಮ್. ಸುಧಾ ಅವರೇ, ಕೇಳಿ ಸುಮತಿ ಅವರೇ. ಸರ್ ನಂದು ಬ್ಯಾಕ್ ಕ್ಯೂರ್ ಆಗಿಲ್ಲ ಸರ್. ನೀವು ಹೇಳಿ, ನಿಮ್ಮ ಎಕ್ಸಾಂಪಲ್ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಇವ್ರಗಳಿಗೆ. ಗೊತ್ತು ಸರ್, ಎಲ್ಲರೂ ಗೊತ್ತು. ಅಂದ್ರೆ ಅದು ಒಂದು ದಿನದಲ್ಲಿ ಕ್ಯೂರ್ ಆಗಿಲ್ಲ ಸರ್. ಹೌದು, ಅದನ್ನ ಹೇಳ್ತಾ ಇದ್ದೀನಿ. ಹೌದು, ಐದರ್ 0 or 1 ಅಂತ ಹೇಳ್ತಾ ಇದೀರಲ್ಲ. ಹೌದು ಹೌದು ಅಂಡ್ ಗ್ರಾಜುಯಲ್ ಹೋಗ್ತಾ ಏನು ಕ್ಯೂರ್ ಆಗಿಲ್ಲ, ಕ್ಯೂರ್ ಆಗಿದೆ. ಹೌದು ಹೌದು. ಈ ರೀತಿ ಹಲವಾರು ಉದಾಹರಣೆಗಳಿದೆ. ನಮ್ಮ ವೆಬ್ಸೈಟ್ ಇದೆ, utkarshanam.in ಅನ್ನೋ ಒಂದು ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಎಲ್ಲ ಬರೆದಿದ್ದೀವಿ. ಕೇಳಿ ಪ್ರವೀಣ್. ಹಾ ಹೇಳಿ. ಹೇಳಪ್ಪ. ಇಲ್ಲ ಇಲ್ಲ ಹೇಳಪ್ಪ. ಈಗ ನಾವು ಒಂದು ಕ್ರಿಶ್ಚಿಯಾನಿಟಿಲಿ ಹಲೋ ಹಾ ಕೇಳಿಸ್ತಿದೆ. ಕ್ರಿಶ್ಚಿಯಾನಿಟಿ ಈಗ ನಾವು ಏನೇ ತಪ್ಪು ಮಾಡೋದು ಕೂಡ ನಾವು ಚರ್ಚ್ಗೆ ಹೋಗ್ಬಿಟ್ಟು ನಾವು ಹೇಳ್ತೀವಿ. ನಾವು ಏನೇ ತಪ್ಪು ಮಾಡೋದು ಒಂದು ಫಾದರ್ ಮುಂದೆ ನಾವು ತಪ್ಪುಗಾಣಿಕೆ ಹಾಕ್ಬಿಟ್ಟು ನಾವೇನೇ ತಪ್ಪು ಮಾಡೋದು ಕ್ಷಮಿಸ್ಬಿಡಪ್ಪ, ನಮ್ಗೆ ಇದೊಂದು ತಪ್ಪುಗಾಣಿಕೆ ಅಂತ ಹಾಕ್ತಿವಿ. ಅವಾಗ ಏನಾಗತ್ತೆ, ಒಳ ಮನಸ್ಸು ಅವ್ನು ತಪ್ಪು ಮಾಡಿದ್ರು ಕೂಡ ಅದು ಓಕೆ, ಅದು ಆತರ ಅಂದ್ರೆ ಆಯ್ತು ನನಗೆ ಕ್ಷಮಿಸ್ತೀನಿ ಅಂತ. ಬಟ್ ಇಲ್ಲಿ ನಾವು ನೀವ್ ಹೇಳಿದ್ರಿ ಪಾಸಿಟಿವ್ ಮೈಂಡ್ ಅಲ್ಲಿ ಒಂದು ಒಳ್ಳೆ ನಮ್ಗೆ ಇದ್ರೊಳಗೆ ನಾವು ಅನ್ಕೊಂಡಾಗ ಉತ್ಕರ್ಷಣದೊಳಗೆ ಆಗತ್ತೆ. ಇದು ನಿಮ್ಗೆ ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿದ್ರು. ನಾವು ಕರ್ಮಗಳಲ್ಲಿ ಕೆಲವೊಂದು ತಪ್ಪುಗಳು ಮಾಡಿರ್ತೀವಿ. ತಪ್ಪುಗಳು ಮಾಡಿದಾಗ ಪಾಸಿಟಿವ್ ಅಂದ್ರೆ ದೊಡ್ಡ ಆಗತ್ತೆ. ಹೌದು, ನಾನು ಪಾಸಿಟಿವ್ ಮೈಂಡ್ ಆಗಿದ್ದೀನಿ, ನಾನು ಹಳೆ ಮಾಡಿ ತಪ್ಪಾಗಿರುತ್ತಾ, ಅಥವಾ ಇದರೊಳಗೆ ನನಗೆ ನಾನು ಇದನ್ನ ಕ್ಲಾಸಿಗೆ ಸೇರ್ಕೊಂಡಾಗ ಫಾಲೋ ಅಪ್ ಮಾಡಿದಾಗ ನಂಗೆ ಒಳ್ಳೇದಾಗತ್ತಾ, ಈ ತರ ದ್ವಂದ್ವಗಳು ಇದ್ದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ ಸರ್? ನಾವು ನಿಮ್ಮನ್ನ ನೀವು ಕ್ಷಮಿಸ್ಕೋಬೇಕು. ಜಗತ್ತಲ್ಲಿ ಯಾರು ಯಾರನ್ನು ಕ್ಷಮಿಸಿದ್ರು ಅದಕ್ಕೆ ಬೆಲೆ ಇಲ್ಲ. ವೇದ ಪ್ರಕಾರದಲ್ಲಿ ಎಲ್ಲೂ ಯಾರೋ ಕೂತ್ಕೊಂಡು ನಮ್ಮನ್ನ ಕ್ಷಮಿಸೋರು ಯಾರೂ ಇಲ್ಲ, ಅಥವಾ ಶಿಕ್ಷೆ ಕೊಡೋರು ಯಾರೂ ಇಲ್ಲ. ಶಿಕ್ಷೆಗಳಾಗಲಿ ಅಥವಾ ಕ್ಷಮಾಪಣೆ ಆಗಲಿ ನಮ್ಮ ನೆನಪುಗಳು ಮಾತ್ರ. ನಾನು ಅದನ್ನೇ ಹೇಳ್ತಾ ಇರೋದು, ನಮ್ಮ ನೆನಪುಗಳೇ ನಮಗೆ ಶಿಕ್ಷೆ ಕೊಡುವಂತಹದ್ದು. ಹಾಗಾಗಿ ಇಲ್ಲಿ ನಮ್ಮನ್ನ ನಾವೇ ಕ್ಷಮಿಸ್ಕೋಬೇಕು. ನಾನು ಅದನ್ನೇ ಹೇಳಿದ್ದು, ವಿ ಶುಡ್ ಅಲೋ ಅವರ್ ಸೆಲ್ಫ್. ನಾವು ನಮ್ಮನ್ನ ನಾವು ಅನುಮತಿ ಕೊಡಬೇಕು, ನಮಗೆ ನಾವೇ ಅನುಮತಿ ಕೊಡಬೇಕು. ಯಾರ್ದೋ ಅನುಮತಿ ತಗೊಳೋದಿಲ್ಲ ಯಾರೂ ಇಲ್ಲ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಅನ್ಕಾನ್ಶಿಯಸ್ ಮೈಂಡ್, ಅದನ್ನ ಅವುಗಳಿಂದ ನಾವು ಕಾನ್ಶಿಯಸ್ಲಿ ಕ್ಷಮಾಪಣೆಯನ್ನು ಕೋರಿ ಆಗೋಗಿದೆ ಬಿಟ್ಟುಬಿಡು, ಆ ನೆನಪುಗಳು ಬೇಡ, ಮೆಲುಕು ಹಾಕೋದು ಬೇಡ, ಮುಂದಕ್ಕೆ ಸರಿಯಾಗಿರ್ತೇನೆ ಎಂದಾಗ ಆ ನೆನಪುಗಳನ್ನು ಸೈಡಿಗೆ ತಳ್ಳಿ ಬರೋದೇ ಚಾಕ್ಷಸ. ಶುಭಶ್ರೀ ಅವರೇ ಹೇಳಿ. ಸರ್ ಎಲ್ಲಾರು ಇದ್ದಾರಲ್ವಾ, ಅದು ನನ್ನೊಂದು ಫೀಡ್ಬ್ಯಾಕ್ ಇತ್ತಲ್ಲ ಸರ್, ಅದು ಕೊಡ್ಲೇ ಸರ್ ನಾನು? ಕೊಡಿ ದಯವಿಟ್ಟು ಕೊಡಿ. ಈಗ ನಾನಲ್ಲ ಸರ್, ನಾನ್ ಕೊಟ್ರೆ ಸರಿ ಹೋಗಲ್ಲ. ನಾನೇ ಅಬ್ಸರ್ವ್ ಮಾಡಿರೋ ನನ್ನ ಹಸ್ಬೆಂಡ್ ಏನಾದ್ರು ಕೊಡ್ತೀನಿ, ಅಲ್ಲ ಅವ್ರು ಮಾತಾಡ್ತಾರೆ ಸರ್. ಅವರು ಈಗ ಕೊಡ್ಲಿ, ಜೊತೆಗೆ ಅದನ್ನ ರೆಕಾರ್ಡ್ ಮಾಡಿ ನಮ್ಗೆ ಕಳಿಸಿ. ಹಾ ಸರ್, ಈಗ ಎಲ್ಲಾರು ಇದ್ದಾರಲ್ಲ ಸರ್? ಹೇಳಿ ದಯವಿಟ್ಟು ಹೇಳಿ, ಎಲ್ರಿಗೂ ಗೊತ್ತಾಗ್ಲಿ ಹೇಳಿ. ಹಾ ಸರ್, ಅಂದ್ರೆ ಹಲೋ. ನಮಸ್ತೆ ಸರ್, ತಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಕೃಷ್ಣ ಕುಮಾರ್ ಅಂತ. ಶುಭಶ್ರೀ ಕುಮಾರಿ ಅವರ ಹಸ್ಬೆಂಡ್. ಓಕೆ ಹೇಳಿ ಸರ್. ಓಕೆ ಸರ್, ಫೀಡ್ಬ್ಯಾಕ್ ಹೇಳ್ತಾ ಇದ್ರು. ಸೊ ಫೀಡ್ಬ್ಯಾಕ್ ಏನಂತಂದ್ರೆ, ಸ್ಟಾರ್ಟಿಂಗ್ ಇವರು ಇದೆಲ್ಲ ಹೇಳಿದಾಗ ನನ್ಗೂ ಅನ್ಬಿಲೀವಬಲ್ ಆಗಿತ್ತು. ಅಂದ್ರೆ ಯಾವ್ದೋ ಉತ್ಕರ್ಷಣಂ ಟ್ರೀಟ್ಮೆಂಟ್ ಬಗ್ಗೆನಾ? ಹೌದು ಸರ್, ಹೌದು. ಏನಿದು ಸೌಂಡ್ ಥೆರಪಿ ಅಂತೆ, ಸೌಂಡ್ ಕೇಳಿಸ್ಕೊಳ್ಳೋದಂತೆ, ಹಂಗೆಲ್ಲ ಆಗೋಗಿರ್ತಿದ್ರೆ. ಮತ್ತೆ ಕಲರ್ಸ್ ನೈಟ್ ಮಲಗಿದಾಗ ಅದನ್ನ ಸಿಸ್ಟಮ್ಸ್ ಅಲ್ಲಿ ಕಲರ್ಸ್ ಬರ್ತಿತ್ತು. ಏನ್ ಹೀಗೆಲ್ಲ ಆಗೋಂಗಿರ್ತಿದ್ರೆ ಯಾಕೆ ದೊಡ್ಡ ದೊಡ್ಡ ಗ್ಲೋಬಲ್ ಹಾಸ್ಪಿಟಲ್ಸ್ ಎಲ್ಲ ವರ್ಲ್ಡ್ ವೈಡ್
ಕಟ್ಕೊಂಡು ಜನಗಳಿಗೆ ಟ್ರೀಟ್ಮೆಂಟ್ ಮಾಡೋದು ಇನ್ನೊಂದು ಮತ್ತೊಂದು ವಾಟ್ ಎವರ್ ದ ಪೇಸ್ ದ ಡಿಫ್ರೆಂಟ್ ವೇ. ಬಟ್ ಆದ್ರೂ ನಾವು ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ಕಟ್ಕೊಂಡು ಯಾಕೆ ಈ ತರ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಇದಕ್ಕೆ ಹೋಗ್ಬೋದಿತ್ತಲ್ಲ ಅನ್ನೋದೊಂದು ವಾದ ಇತ್ತು ನನಗೆ, ನನ್ನ ಹೆಂಡತಿ ಜೊತೆಗೆ. ಬಟ್ ಅವ್ರದ್ದು ಒಂದು ದೃಢವಾದ ಒಂದು ನಂಬಿಕೆ ಇತ್ತು ಅವ್ರಿಗೆ ಇದ್ರ ಮೇಲೆ ಏನೋ ಒಂದು ಸಾಧ್ಯ ಆಗ್ಬಹುದು ಅಂತ ಅವ್ರಿಗೆ ಅನಿಸ್ತಾ ಇತ್ತು. ನನಗಂತೂ ಅನಿಸ್ತಿರ್ಲಿಲ್ಲ, ವೆರಿ ಕ್ಲಿಯರ್. ಸೊ ಆದ್ರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಇದ್ದು ನಾನು ಸ್ಟಾರ್ಟಿಂಗ್ ಬೇಡ ಅಂದೆ. ಆಮೇಲೆ ಇಲ್ಲ ನಾನು ಮಾಡ್ತೀನಿ, ನೋಡೋಣ, ಪಾಸಿಟಿವ್ ಆಗಿ ಥಿಂಕ್ ಮಾಡ, ವರ್ಕ್ ಆದ್ರೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಬೇಡ, ಅಲ್ಲಿ ಟೆನ್ಷನ್ ತಗೊಳ್ಳೋದೇನಿಲ್ಲ. ರೆಗ್ಯುಲರ್ ಮಲ್ಬೇಕಾರೆ ಮಾಡುವಂತ ಆಕ್ಟಿವಿಟಿ ಇದು, ಅದಕ್ಕೆ ಅಂತ ಸಪರೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೈಡ್ ಎಫೆಕ್ಟ್ಸ್ ಅದೇ ಗೊತ್ತಾಗ ನೋಡೋಣ ಅಂತ ಹೇಳ್ಬಿಟ್ಟು ಅವರು ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಲ್ಲ, ನಮ್ದು ಸ್ಟ್ರಾಂಗ್ ಒಂದ್ ಇದಿತ್ತು, ಆಗಲ್ಲ ಇನ್ಸ್ಟಿಂಕ್ಟ್ ಇತ್ತು, ಇವೆಲ್ಲ ಸುಮ್ನೆ ಸೌಂಡು ಆಮೇಲೆ ಕಲರ್ ಇದೆಲ್ಲ ಆಗೋಂಗಿತ್ತಿದೆ ಅಂತಿತ್ತು. ಬಟ್ ವೈಫ್ ಕಂಟಿನ್ಯೂ ಮಾಡ್ತಾನೆ ಇದ್ಲು. ಬಟ್ ಫೈನಲಿ ಡೇ ಬೈ ಡೇ ಲೇಟರ್ ಆನ್, ಲೈಕ್ ಸ್ಟಾರ್ಟಿಂಗ್ ಏನು ಗೊತ್ತಾಗಿಲ್ಲ ನಮ್ಗೆ. ಒಂದು ಸುಮಾರು ದಿನಗಳ ನಂತರ, 15-20 ದಿನಗಳ ನಂತರ ಚೇಂಜಸ್ ನಮ್ಗೆ ಫೀಲ್ ಆಗಕ್ ಸ್ಟಾರ್ಟ್ ಆಯ್ತು. ಮೊದ್ಲು ಇದ್ದಿದ್ದು ಲಿವಿಂಗ್ ಸ್ಟೈಲ್ಗೂ ಶುಭಶ್ರೀದು ಮೊದ್ಲು ನಾವು ಫೇಸ್ ನಾವು ನೋಡ್ತಿದ್ವಲ್ಲ, ಡೈಲಿ ನಾವು ಮನೇಲೆ ನೋಡ್ತೀವಲ್ಲ ಸರ್, ಏನೇನಾಗುತ್ತೆ ಹೇಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ದು ಮನೆ ವಾತಾವರಣ ಏನು ಬದಲಾವಣೆ ಆಗಲ್ಲ, ಹಂಗೆ ಇರ್ತಿತ್ತು. ಬಟ್ ಅವಳಲ್ಲಿ ಚೇಂಜ್ ಕಂಡ್ವಿ ನಾವು, ಅಂದ್ರೆ ಲೈಕ್ ಪ್ರತಿಯೊಂದೂ ತುಂಬಾ ಡಿಫ್ರೆನ್ಸ್. ಮೊದ್ಲು ಇರೋ ಶುಭಶ್ರೀಗೂ ಈಗಿರೋ ಶುಭಶ್ರೀಗೂ ಡಿಫ್ರೆನ್ಸ್ ಫೀಲ್ ಆಯ್ತು. ಏನು ಅದು ಉದಾಹರಣೆಗಳು ಹೇಳ್ಬೋದಾ, ಏನೇನ್ ಬದಲಾವಣೆ ಅಂತ ಒಂದೆರಡು? ಬದಲಾವಣೆ ಹೇಳ್ಬೋದು ಸರ್. ಮೊದ್ಲು ಸ್ಟಾರ್ಟಿಂಗ್ ಸಣ್ಣ ವಿಷಯಕ್ಕೂ ಲೈಕ್ ರೆಸ್ಪಾಂಡ್ ಇದೆಯಲ್ಲ, ಟ್ರಿಗರ್ ಆಗೋದಾಗ್ಲಿ, ರೆಸ್ಪಾನ್ಸ್ ಸ್ವಲ್ಪ ಹಾರ್ಶ್ ಆಗಿ ಮಾಡೋದಾಗ್ಲಿ, ಏನಾದ್ರು ನಾವ್ ಹೇಳಿದ್ರೆ ಅದು ನೆಗೆಟಿವ್ ಆಗಿ ತಗೊಳ್ಳೋದಾಗ್ಲಿ ಇರ್ತಿತ್ತು. ಬಟ್ ನಮ್ದು ನೆಗೆಟಿವ್ ಆಗಿರ್ತಿಲ್ಲ, ಪಾಸಿಟಿವ್ ಆಗಿರ್ತಿತ್ತು. ಅವ್ರೊಳಗೆ ನೆಗೆಟಿವ್ ಅನ್ಸ್ತಿತ್ತು. ಸೊ ಅದೊಂದು. ಮತ್ತೆ ಸಡನ್ ಆಗಿ ಟ್ರಿಗರ್ ಆಗಿ ಕೋಪ ಮಾಡ್ಕೊಂಡು ಮತ್ತೆ ಬೇಗ ಕೂಲ್ ಆಗ್ತಿರ್ಲಿಲ್ಲ. ಈಗ ಕೋಪ ಬರೋದು ಕಡಿಮೆ, ಜೊತೆಗೆ ಕೂಲ್ ಬೇಗ ಆಗುತ್ತೆ. ಕೂಲಿಂಗ್ ಪೀರಿಯಡ್ ಇದೆಯಲ್ಲ ಸರ್, ಅದು ಫುಲ್ ಅದು ಗ್ರಾಫ್ ಡೌನ್ ಇದೆ ಅದು. ಸೊ ಅದೊಂದು ಚೇಂಜಸ್. ಮತ್ತೆ ನಾವು ರೆಗ್ಯುಲರ್ ಸೆಲ್ಫಿ ಅದು ಇದು ಮತ್ತೊಂದೆಲ್ಲ ಹಿಡಿದಿತ್ತೀವಲ್ಲ, ಅವಾಗ ಫೇಸ್ ಅಲ್ಲಿ ಬಾಡಿನಲ್ಲಿ ಚಾರ್ಮ್ ಫೀಲ್ ಆಗ್ತಿದೆ. ವೆರಿ ನೈಸ್. ಅದೊಂದು ನಮ್ಗೆ ಖುಷಿ ಕೊಡ್ತು. ಈಗ ನಾವು ರೆಗ್ಯುಲರ್ ಸೆಲ್ಫಿ ಇಟ್ಕೊಂಡಾಗ ಗೊತ್ತಾಗುತ್ತೆ ನಮ್ಗೆ, ಮೇಕಪ್ ವಿತ್ ಮೇಕಪ್ ವಿತೌಟ್ ಮೇಕಪ್ ಎಲ್ಲ ಡಿಫ್ರೆನ್ಸ್ ನಮ್ಗೆ ಬೇರೆಯವ್ರಿಗೆ ಗೊತ್ತಾಗಲ್ಲ, ಬಟ್ ನಮ್ಗಳು ಗೊತ್ತಾಗುತ್ತೆ, ಜೊತೆಗೆ ಇರ್ತೀವಲ್ಲ. ಹಾಗಾಗಿ ಅದೊಂದು ತುಂಬಾ ಒಂದು ಚೇಂಜಸ್ ಇದೆ ಅಂತ ನನಗೆ ಅನಿಸ್ತು ಸರ್, ಅದ್ರಲ್ಲೇನು ಡೌಟ್ ಇಲ್ಲ. ನಿಮ್ಮಲ್ಲಿ ಏನಾದ್ರು ಚೇಂಜಸ್ ಬಂತ ಅವ್ರ ಜೊತೆನೆ ಇದ್ದಾಗ? ನನ್ನಲ್ಲಿ ಆಕ್ಚುಲಿ ಏನಂದ್ರೆ ಇವ್ರು ಸಪ್ರೇಟ್ ರೂಮ್ ಅಲ್ಲಿ ಮಲಗ್ತಿದ್ರು, ನಾನು ನನ್ ಮಗ ಸಪ್ರೇಟ್ ರೂಮು. ಇವ್ರಿಗೆ ಅಷ್ಟು ಗೊತ್ತಾಗಿಲ್ಲ, ಆದ್ರೆ ನನ್ ಮಗನಲ್ಲಿ ಚೇಂಜಸ್ ಇದೆ ಸರ್. ಅವನು ಫಸ್ಟ್ ಸ್ವಲ್ಪ ಟ್ರಿಗರ್ ಆಗ್ತಿದೆ ನನಗೇನೆ, ಸಡನ್ ಆಗಿ ಆನ್ಸರ್ ಮಾಡೋದು ಒಂಥರ ಹಾರ್ಶ್ ಆಗಿ ಆತರ ಎಲ್ಲ. ಆದ್ರೆ ಇತ್ತೀಚೆಗೆ ಕಮ್ಮಿ ಆಗಿದೆ, ಕೇಳುವಂತದ್ದು ಜಾಸ್ತಿ ಆಗಿದೆ, ಕೇಳಿಸ್ಕೊಳ್ತಾನೆ. ಮೊದಲ ತರ ಅವನದೇ ಜಾಸ್ತಿ ಒಪಿನಿಯನ್ ಹೇಳಲ್ಲ, ಅವನು ಕೇಳಿಸ್ಕೊಳ್ತಾನೆ. ಅವನಲ್ಲೂ ಚೇಂಜಸ್ ಆಗಿದೆ ಸರ್. ಯಾಕಂದ್ರೆ ನನ್ ಜೊತೆ ಅವನು ಇರ್ತಿದ್ನಲ್ವಾ, ಆ ಸೌಂಡ್ ಮತ್ತು ಕಲರ್ ಅವನ್ಗೂ ಸ್ವಲ್ಪ ಇದಾಗ್ತಾ ಇತ್ತು. ಹಸ್ಬೆಂಡಿಗೆ ಇಲ್ಲ ಸರ್, ಅವ್ರು ಕಂಪ್ಲೀಟ್ ಅವ್ರಿಗೇನು ಕೇಳಿಸ್ತಿರ್ಲಿಲ್ಲ. ಅದು ನಾವಿಬ್ರು ನಮ್ಮಿಬ್ರಿಗೆ ಎಷ್ಟ್ ಬೇಕೋ ಅಷ್ಟು ಸೌಂಡ್ ಮಾತ್ರ ಇಟ್ಕೊಂಡು ನಾವು ನಮ್ ರೂಮ್ ಅಲ್ಲಿ ಕೇಳಿಸ್ತಾ ಇದ್ದಿದ್ದು. ಆಮೇಲೆ ನನಗೆ ಅಷ್ಟೇ ಮಾತಾಡ್ಬೇಕಾದ್ರೆ ಒಂದು ಕ್ಲಾರಿಟಿ ಅನ್ನೋದಿದೆ. ಆಮೇಲೆ ಮೊದಲ ತರ ಬೇಗ ಉದ್ವೇಗ ಆಗಲ್ಲ, ಏನ್ ಮಾತಾಡಿದ್ರು ಅದೊಂದು ಕ್ಲಾರಿಟಿ ಇಟ್ಕೊಂಡು ಮಾತಾಡ್ತೀನಿ, ಕ್ಲಿಯರ್ ಆಗಿ ಮಾತಾಡ್ತೀನಿ, ಆ ಪಾಯಿಂಟ್ ಟು ಪಾಯಿಂಟ್ ಮಾತಾಡಕ್ ಅಂದ್ರೆ ಮನಸ್ಸಲ್ಲಿ ಸಮಾಧಾನ ಜಾಸ್ತಿ ಆಗಿದೆ. ಖಂಡಿತ ಸರ್. ಆಮೇಲೆ ಮೊದಲ ತರ ವಿಷಯಗಳು ತುಂಬಾ ನನ್ ಮನ್ಸಲ್ಲಿ ಇರೋದಿಲ್ಲ. ಅದು ನಮ್ಮ ಯೋಗಾನು ಇರಬಹುದೇನೋ ಗೊತ್ತಿಲ್ಲ, ಆದ್ರೆ ಉತ್ಕರ್ಷಣ ತಗೊಂಡ್ಮೇಲೆ ಜಾಸ್ತಿನೇ ಫೀಲ್ ಆಗ್ತಿದೆ ನನಗೆ. ನನಗೆ ಕಂಟಿನ್ಯೂ ಮಾಡ್ಬೇಕು ಅಂತಿತ್ತು ಸರ್, ಆದ್ರೆ ಅದು ಸ್ವಲ್ಪ ನನ್ಗೆ ಒಂಚೂರು ಫೈನಾನ್ಷಿಯಲಿ ಸ್ವಲ್ಪ ನಾನು ಟೈಟ್ ಆಗಿದ್ದೀನಿ. ಅದಾದ್ಮೇಲೆ ನಾನು ಖಂಡಿತ ಕಂಟಿನ್ಯೂ ಮಾಡ್ತೀನಿ ಸರ್. ಆಗ್ಲಿ, ಫೋನ್ ಮಾಡಿ ಯಾವಾಗ ನಿಮ್ಗೆ ತಗೋಬೇಕು ಅನ್ಸುತ್ತೆ, ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಅದ್ರ ಬಗ್ಗೆನೂ ಮಾತಾಡೋಣ. ಒಟ್ಟಿನಲ್ಲಿ ಒಳ್ಳೇದಾಗಬೇಕು. ಬಹಳ ಧನ್ಯವಾದ ನಿಮ್ಮ ಫೀಡ್ಬ್ಯಾಕಿಗೆ. ನೋಡಿ, ಉಳಿದವರೆಲ್ಲ ಕೇಳಿಸ್ಕೊಳ್ರಿ, ಇದು ಅವರಾಗೆ ಹೇಳ್ತಾ ಇರೋದು. ಅವ್ರು ಎಷ್ಟು ತಿಂಗಳು ತಗೊಂಡ್ರಿ ನೀವು ಟ್ರೀಟ್ಮೆಂಟ್ ಹೇಳಿ? ಸರ್ 60 days ಕೊಟ್ರಲ್ಲ ಸರ್ ಲಾಸ್ಟ್ ಟೈಮ್. ಓಕೆ 60 days ತಗೊಂಡಿದ್ದೆ. ಆಕ್ಚುಲಿ ನಾವು ಕೊಡೋದಕ್ಕಿಂತ ಸರ್
ಯಾವಾಗ್ಲೂ ರೆಗ್ಯುಲರ್ ಆಗಿ ನಮ್ಮನ್ನ ನೋಡ್ತಾ ಇರೋರು ಅವ್ರಿಗೆ ಏನ್ ಚೇಂಜಸ್ ಇದೆ ಅಂತ ಗೊತ್ತಾದ್ರೆ ಇನ್ನು ಜನಗಳಿಗೆ ಗೊತ್ತಾಗುತ್ತೆ ಅಂತ ಅನ್ಬಿಟ್ಟು ನನ್ನ ಹಸ್ಬೆಂಡ್ ಕೇಳ್ದೆ ಕೊಡ್ತೀರಾ ಅಂತ. ಅವ್ರು ಹ್ಞೂ ಅಂತೇಳಿ. ಆಕ್ಚುಲಿ ಅವ್ರು ಯಾರಿಗೂ ಈ ತರ ಇಷ್ಟು ಕ್ಲಿಯರ್ ಆಗಿ ಅವರು ಸುಳ್ಳೆಲ್ಲ ಹೇಳಲ್ಲ ಸರ್. ಅವ್ರು ಏನಿದ್ರು ನಿಜಾನೇ ಹೇಳೋದವ್ರು. ಅವ್ರಾಗ ಅವ್ರೆ ಆಯ್ತು ನಾನು ಕೊಡ್ತೀನಿ ಅಂತ ಹೇಳಿದಾಗ ಖುಷಿ ಆಯ್ತು ನನ್ಗೆ. ಇದರಿಂದ ಬೇರೆಯವ್ರಿಗೂ ಅದ್ರ ಬಗ್ಗೆ ಗೊತ್ತಾಗುತ್ತಲ್ಲ. ಹಾಗಾಗಿ ಯಾರಿಗಾರ ಅವಶ್ಯಕತೆ ಇದ್ದವ್ರು ಹೇಳಿ. ಇದು ಅವಶ್ಯಕತೆ ಎಲ್ಲ ಲೇಯರಲ್ಲೂ ಅವಶ್ಯಕತೆ. ಇವತ್ತು ನಾನು ಮಾತಾಡಿರೋ ವಿಚಾರ ಫ್ಯಾಂಟಮ್ ಪೇನ್ಸ್ ಬಗ್ಗೆ. ಆದರೆ ಇದನ್ನ ಎಲ್ಲ ವಿಚಾರಗಳಲ್ಲೂ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ, ಏನೇನಿದೆ ಅಂದರೆ ನಮ್ಮ ಉತ್ಕರ್ಷಣದಲ್ಲಿ ಕೇವಲ ನೋವುಗಳಿಗಲ್ಲ, ಕೇವಲ ರೋಗಗಳಿಗಲ್ಲ, ಒಂದು ಸುಖದಾಯಕವಾಗಿ ಬದುಕಕ್ಕೆ ಅವಶ್ಯಕವಾಗಿರುವಂತಹ ಕುಟುಂಬ ಆಗಲಿ, ಭಾವನೆ ಆಗಲಿ, ಸಂಬಂಧಗಳಾಗಲಿ, ದುಡ್ಡಾಗಲಿ, ಆರೋಗ್ಯ ಆಗಲಿ, ಅಥವಾ ಇವೆಲ್ಲವನ್ನು ಮೀರಿ ನಾನು ಹೋಗ್ತೇನೆ, ಸಾಧನೆ ಮಾಡ್ತೇನೆ, ರಿಸರ್ಚ್ ಮಾಡ್ತೇನೆ ಅನ್ಕೊಂಡಿರೋವರಿಗಾಗಲಿ, ಅಥವಾ ಆಧ್ಯಾತ್ಮಿಕ ಸಾಧನೆ ಎನ್ನುವರಿಗಾಗಲಿ ಎಲ್ಲ ರೀತಿಯಲ್ಲೂ ಇದು ಉಪಕಾರ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳಿ.